ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್, ರೈಟ್? ಸೊ ಐ ಆಮ್ ಸ್ಟಾರ್ಟೆಡ್ ಯುವರ್ ಪ್ರಿಪ್ರೇಷನ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನೆಲ್ಲ ಕಂಪ್ಲೀಟ್ ಮಾಡಿದ್ವಿ? ಕೋಡಿಂಗ್, ಡಿಕೋಡಿಂಗ್ ಆ್ಯಂಡ್ ಅನಾಲಜಿ ಟಾಪಿಕ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಟುಡೇ ಆಲ್ಸೋ ವಿಲ್ ಸಿ ದ ಅನಾಲಜಿ ಪಾರ್ಟ್ 2, ರೈಟ್? ಅನಾಲಜಿ ಪಾರ್ಟ್ 2 ಅನ್ನು ಇವತ್ತು ಕ್ಲಾಸಲ್ಲಿ ನೋಡೋಣ, ರೈಟ್? ಸೊ ಯಾವ ಥರ ಕ್ವಶನ್ಸ್ ಬರುತ್ತೆ ಅದೆಲ್ಲ ಬೇಸಿಕ್ ಆಯಿತು, ನಿನ್ನೆ ಕ್ಲಾಸಲ್ಲೇ ಬೇಸಿಕ್ ಆಯಿತು. ಹೂ ಡಿಂಟ್ ವಾಚ್, ಗೋ ಆ್ಯಂಡ್ ವಾಚ್ ದ್ಯಾಟ್. ಆ್ಯಂಡ್ ಅವರ್ ಕೋಡಿಂಗ್ ಡಿಕೋಡಿಂಗ್ ಕ್ಲಾಸ್ ಈಸ್ ಆಲ್ಸೋ ದರ್, ಗೋ ಆ್ಯಂಡ್ ವಾಚ್ ದ್ಯಾಟ್. ದಟ್ ಈಸ್ ಫ್ರಮ್ ಬೇಸಿಕ್ಕಿಂದ ನಿಮಗೆ ಹೇಗೆ ಅರ್ಥ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಿದೆ, ರೈಟ್? Okay, so we'll see the today's analogy class, that is on a part 2 of that. So how are the question? First we will see that. ಹೇಗಿದೆ ಕ್ವಶನ್ಸ್ ಎಲ್ಲ ಅದನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳೋಣ. ಸಿ, ಫಸ್ಟ್ ಈಸ್ ವಾಟ್ ವರ್ಡ್ ಅನಾಲಜಿ ಇದೆ, ರೈಟ್? ಆ್ಯಂಡ್ ಅಗೇನ್ ನಂಬರ್ ಅನಾಲಜಿ ಕೂಡ ಇದೆ, ರೈಟ್? ನಂಬರ್ ಅನಾಲಜಿ, ವರ್ಡ್ ಅನಾಲಜಿ ಅದನ್ನೆಲ್ಲ ಏನಿದೆ ಮಿಕ್ಸ್ ಆಗಿ ಕ್ವಶನ್ಸ್ ಇದೆ. ಆ್ಯಂಡ್ ಸಮ್ ನ್ಯೂ ಕ್ವಶನ್ಸ್ ಆಲ್ಸೋ ದರ್. ಓಕೆ, ವಿಲ್ ಸಿ ದ ಕ್ವಶನ್ಸ್ ಆ್ಯಂಡ್ ಒನ್ ಬೈ ಒನ್, ರೈಟ್? ಯಾವ ಥರ ಇದೆ ಅಂತ ನೋಡೋಣ. So the first question, our first question is what is our first question? GRTK KTRG ಅಂತ ಇದೆ, ರೈಟ್? ದಟ್ ಈಸ್ GRTK ಆ್ಯಂಡ್ KTRG ಗೆ ರಿಲೇಟ್ ಆಗಿದೆ, ರೈಟ್? ಇನ್ ದ ಸೇಮ್ ವೇ ವಿ ವಾಂಟ್ ಟು ಫೈಂಡ್ ಫಾರ್ FJBH. ಆಲ್ವೇಸ್ ಅನಾಲಜಿಯಲ್ಲಿ ಏನಿರುತ್ತೆ, ಸೊ ಫಸ್ಟು ಸೆಕೆಂಡ್ ಹೇಗೆ ರಿಲೇಟ್ ಆಗಿದೆನೋ ನಮಗೆ ಥರ್ಡ್ ವರ್ಡಿಗೆ ಕೂಡ ಅದೇ ಥರ ರಿಲೇಟ್ ಆಗಿಂದು ಇರಬೇಕು, ರೈಟ್? ಸೊ ವಿ ಹ್ಯಾವ್ ಟು ಫೈಂಡ್ GRTK KTRG. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಕೋಡಿಂಗ್ ಡಿಕೋಡಿಂಗ್ ಮತ್ತು ಅನಾಲಜಿ ಮಾಡುವಾಗ ನಿಮಗೆ ಜಾಸ್ತಿ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಅಲ್ಫಾಬೆಟ್ ಯೂಸ್ ಆಗುತ್ತೆ, ರೈಟ್? ಪ್ಲೇಸ್ ವ್ಯಾಲ್ಯೂ ಆಫ್ ಅಲ್ಫಾಬೆಟ್ ಬೇಗ ನಿಮಗೆ ಗೊತ್ತಿದ್ದರೆ ಸ್ಪೀಡಾಗಿ ನೀವು ಅಟೆಂಪ್ಟನ್ನು ಮಾಡ್ಬೋದು, ರೈಟ್? ಸೊ G ಈಸ್ 7 ಆ್ಯಂಡ್ K ಈಸ್ 11, right? Place value, we'll see by place value. R is what? 18, this is 20, right? See, one more thing here, it is what? ನೀವು ನೋಡಿದರೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಿ? ಸಿ, GRTK ಇದೆ, KTRG ಇದೆ, ರೈಟ್? ಸೊ ಇಲ್ಲೇನು ಲೆಟರ್ಸ್ ಇದೆನೋ ಇಲ್ಲೂ ಕೂಡ ಅದೇ ಲೆಟರ್ಸ್ ಇದೆನಾ? ರೈಟ್ ಆರ್ ನಾಟ್? ಬಿಕಾಸ್ GRTKಯಲ್ಲಿ ಯಾವ್ಯಾವ ಲೆಟರ್ಸ್ ಇದೆ? GRT ಆ್ಯಂಡ್ K. ಸೊ ಇನ್ನೊಂದು KTRG ಅದೇ ಲೆಟರ್ಸ್ ಇದೆ, ರೈಟ್? ಅದೇ ಲೆಟರ್ಸ್ ಇದೆ. ಸೊ ಏನಾಗ್ತಾ ಇದೆ? ಓನ್ಲಿ ಪೊಸಿಷನ್ ಚೇಂಜ್ ಆಗ್ತಾ ಇದೆ. ವಾಟ್? ದರ್ ಪೊಸಿಷನ್ ಏನು ಚೇಂಜ್ ಆಗ್ತಾ ಇದೆ? ಓನ್ಲಿ ದರ್ ಪೊಸಿಷನ್, ರೈಟ್? ಸೊ ಇವಾಗ ನೋಡಿ ಏನಾಗ್ತಾ ಇದೆ? KTRG ಆಗ್ತಾ ಇದೆ, ದಟ್ ಮೀನ್ಸ್ ರಿವರ್ಸ್, ರೈಟ್? ರಿವರ್ಸ್ ಆಗ್ತಾ ಇದೆನಾ? ಸೊ ದಟ್ ಮೀನ್ಸ್ ಇದರದ್ದು ರಿವರ್ಸ್ ಹೋಗಿದ್ರೆ ಫಸ್ಟ್ ಏನು ಬರುತ್ತೆ? HBJF, ರೈಟ್? ರಿವರ್ಸ್ ಹೋಗಿ ಏನು ಬರುತ್ತೆ? HBJ ಆ್ಯಂಡ್ F. ದಟ್ ಈಸ್ ವಾಟ್? ಆಪ್ಷನ್ C1, ರೈಟ್? ಯಾವ್ದು ಆಪ್ಷನ್ ಇದೆ? ಆಪ್ಷನ್ C1, ರೈಟ್? ಅಂಡರ್ಸ್ಟುಡ್ ಎವ್ರಿ ಒನ್? ದಿಸ್ ಇಸ್ ವೆರಿ ಈಸಿ. ಏನು ಕೊಟ್ಟಿದ್ದಾರೆ ಅದರಲ್ಲೇ ಇದೆ ಲೆಟರ್ಸ್, ರೈಟ್? ಬಿಕಾಸ್ GRTKಯಲ್ಲಿರೋದು ಲೆಟರ್ಸ್ ಸೇಮ್ ಇದರಲ್ಲೇ ಇದೆ. ಅವಾಗೇನಾಗುತ್ತೆ? ಅದರದ್ದು ಪೊಸಿಷನ್ ಚೇಂಜ್ ಆಗಿರುತ್ತೆ. ಸೊ ಚೆಕ್ ದಟ್ ಫಸ್ಟ್, ಆಮೇಲಿಂದ ನೀವೇನು ಮಾಡಿ ಪ್ಲೇಸ್ ವೈಯಿಂದ ಬರ್ಕೊಂಡು ಟ್ರೈ ಮಾಡ್ಬೋದು, ರೈಟ್? ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ನೋಡಿದರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಸೊ FIG ಅಂತ ಕೊಟ್ಟಿದ್ದಾರೆ, FIG. ವಿ ಡಿಡ್ ಲೈಕ್ ದಿಸ್ ಕ್ವಶನ್ ಇನ್ ಕೋಡಿಂಗ್ ಡಿಕೋಡಿಂಗ್ ಆಲ್ಸೋ, ರೈಟ್? ಕೋಡಿಂಗ್ ಡಿಕೋಡಿಂಗ್ ಕ್ವಶನಲ್ಲೂ ಈ ಥರ ಬಂದಿದೆ, ರೈಟ್? FIG ಇದೆ, EGHJFH ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಫಾರ್ ಬಿನ್ಗೆ ಬೇಕು FIG. ಈ 3 ಲೆಟರ್ಸಿಂದ ಎಷ್ಟು ಲೆಟರ್ ಫಾರ್ಮ್ ಆಗ್ತಾ ಇದೆ? ರಿಲೇಷನಲ್ಲಿ 6 ಲೆಟರ್ ಫಾರ್ಮ್ ಆಗ್ತಾ ಇದೆ. ಮೀನ್ಸ್ ಈ 1 ಲೆಟರ್ಗೆ 2 ಕೊಟ್ಟಿದ್ದಾರೆ, ರೈಟ್? HJFH. ಯಾವ ಥರ ರಿಲೇಟ್ ಆಗಿದೆ ಚೆಕ್ ಮಾಡಿ. ಸಿ, ಇ ಆ್ಯಂಡ್ ಜಿ ನಡುವೆ ಇರೋದು ಬಿಟ್ವೀನ್ ಲೆಟರ್ ಯಾವುದು? ಎಫ್, ರೈಟ್? EFG.
H I J, F G H. These are what? Between letter. What? Between letters are there. So we have to find for bin. ನಮಗೇನು ಬೇಕು? ಬಿನ್ಗೆ ಬೇಕು, ರೈಟ್? ಬಿನ್ಗೆ ಬೇಕು. ಇಟ್ ಈಸ್ ಬಿಟ್ವೀನ್ ಲೆಟರ್ ಆಫ್ ವಿಚ್? ಎ ಬಿ ಆ್ಯಂಡ್ ಸಿ. ಎ ಆ್ಯಂಡ್ ಸಿ, ರೈಟ್? ಎ ಸಿ. ನೆಕ್ಸ್ಟ್ ಏನು ಬರುತ್ತೆ? ಹೆಚ್ ಐ ಜೆ. ಹೆಚ್ ಐ ಜೆ. ಇಲ್ಲಿ ಎಮ್ ಎನ್ ಓ, ರೈಟ್? ಬಿಟ್ವೀನ್ ಲೆಟರ್ ವಾಟ್ ಈಸ್ ದಟ್? ಎಮ್ ಆ್ಯಂಡ್ ಓ ನಡುವೆ ಬಿಟ್ವೀನ್ ಲೆಟರ್ ವಿಲ್ ಬಿ ಅ ವಾಟ್? ಎನ್. So A C H J and M O, which is that? A C H J and M O. In which option it is? Option first one, right? In option A, that is what? A C H J M O, right? Easy, right? So only they have given the between letter. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಹೇಗಿರುತ್ತೆ? ಆಲ್ವೇಸ್ ಅಲ್ಫಾಬೆಟ್ಸಲ್ಲಿ ಮೀನ್ಸ್ ಲೆಟರ್ ಟು ಲೆಟರ್ ಇದ್ದಾಗ ಕೋಡ್ ಏನಿರುತ್ತೆ? ಬೇಸ್ಡ್ ಆನ್ ದ ಪ್ಲೇಸ್ ವ್ಯಾಲ್ಯೂ ಆರ್ ಎಲ್ಸ್ ಪೊಸಿಷನ್ ಚೇಂಜ್ ಆಗಿರುತ್ತೆ, ರೈಟ್? ಲೈಕ್ ದಟ್ ಓನ್ಲಿ. ಆರ್ ಎಲ್ಸ್ ಪ್ಲಸ್ ಆರ್ ಮೈನಸ್ ಆಗ್ತಾ ಇರುತ್ತೆ, +2 -2 +5, ಲೈಕ್ ದಟ್ ಓನ್ಲಿ ಇಟ್ ವಿಲ್ ಹ್ಯಾಪನ್, ರೈಟ್? ಸೊ ನೆಕ್ಸ್ಟ್ ನೋಡಿದಾಗ ಏನು ಬರುತ್ತೆ? ನೆಕ್ಸ್ಟ್ ಕ್ವಶನ್ ನೋಡಿದಾಗ ಏನಿದೆ? ಬ್ಲಾಕ್ಡ್ ಈಸ್ ರಿಟರ್ನ್ ಆ್ಯಸ್ YOLXPVW ಅಂತ ಇದೆ, ರೈಟ್? ಇನ್ ಅ ಸೇಮ್ ವೇ ವಿ ಹ್ಯಾವ್ ಟು ಫೈಂಡ್ ದಟ್ ಒನ್. ಇಲ್ಲಿ ನೋಡಿ, ಸಿ ವಾಟ್ ದೇ ಹ್ಯಾವ್ ಗಿವನ್, ಇದ್ರದ್ದು ರಿವರ್ಸ್ ಕೊಟ್ಟಿದ್ದಾರೆ. ಮೀನ್ಸ್ ನೀವು ಫಸ್ಟಿಗೆ ಸೆಕೆಂಡ್ ರಿಲೇಟ್ ಆಗಿದೆ, ಅದೇ ಥರ ಸೆಕೆಂಡಿಗೆ ಫಸ್ಟ್ ಹೇಗೆ ರಿಲೇಟ್ ಆಗಿರುತ್ತೋ ಅದೇ ಥರ ನಿಮಗೆ ಇಲ್ಲಿ ಫೋರ್ತ್ ವರ್ಡಿಗೆ ಯಾವುದು ರಿಲೇಟ್ ಆಗುತ್ತೆ ಅದನ್ನು ಫೈಂಡ್ ಮಾಡಬೇಕು, ರೈಟ್? ಸೊ ಇವಾಗ ಬ್ಲಾಕ್ಡ್ ಇದೆ. ಬ್ಲಾಕ್ಡ್ ಟು ಏನು ಚೇಂಜ್ ಆಗಿದೆ? ಬ್ಲಾಕ್ಡ್ ಈಸ್ ರಿಟರ್ನ್ ಆಸ್ YOLXPVW ಅಂತ, ರೈಟ್? ಯು ಕ್ಯಾನ್ ಸಿ ಏನು ಚೇಂಜ್ ಆಗ್ತದೆ. ಡೈರೆಕ್ಟ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು. ಬಿಕಾಸ್ ಸಿ ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ಇನ್ ಯುವರ್ ಎಕ್ಸಾಮ್. ನಿಮಗೆ ಜಾಸ್ತಿ ಎಲ್ರಿಗೆಲ್ಲ ಕ್ವಶನ್ ಮಾಡೋಕ್ಕೆ ಬರುತ್ತೆ, ರೈಟ್? ಎವ್ರಿ ಒನ್ ಹ್ಯಾಸ್ ಟು ನೋ ಹೌ ಟು ಡು ದ ಕ್ವಶನ್ಸ್ ಆ್ಯಂಡ್ ಬಟ್ ಮೇನ್ ಥಿಂಗ್ ಈಸ್ ಡೂ ಇಟ್ ವಿತಿನ್ ಅ ಟೈಮ್. ಎಷ್ಟು ಟೈಮ್ ಇರುತ್ತೋ ಅದ್ರಿಗಿಂತ ಮೊದಲೇ ಮಾಡೋದು ನಿಮಗೆ ಏನಾಗುತ್ತೆ? ದ್ಯಾಟ್ ವಿಲ್ ಬಿ ಅಬೌಟ್ ನೀವು ಬೇಗವಾಗಿ ಅಟೆಂಪ್ಟ್ ಮಾಡಿ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಎಲ್ಲರಿಗಿಂತ ಒಂದು ಸ್ಟೆಪ್ಪು ಮುಂದೆ ಇರ್ತೀರ, ರೈಟ್? ಸೊ ದಿಸ್ ಈಸ್ ವಾಟ್ ನಿಮಗೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿರಬೇಕು ಆ್ಯಂಡ್ ವಾಟ್ ಆರ್ ದ ಅಪೋಸಿಟ್ ಆಫ್ ಗೊತ್ತಿರಬೇಕು. ಅಪೋಸಿಟ್ ಅಲ್ಫಾಬೆಟ್ಸ್. ಸಿ ಇವಾಗ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಿ ಟು ವೈ ಏನಿದೆ? ಅಪೋಸಿಟ್ಸ್ ಇದೆ. ದೇ ಬೋತ್ ಆರ್ ಅಪೋಸಿಟ್. ಎಲ್ಗೆ ಅಪೋಸಿಟ್ ಇರೋದು? ಓಗೆ ಎಲ್ಲಿದೆ? ಸಿಗೆ ಎಕ್ಸ್ ಇದೆ, ಕೆಗೆ ಪಿ ಇದೆ, ಇಗೆ ವಿ ಇದೆ, ಡಿಗೆ ಡಬ್ಲ್ಯೂ ಇದೆ. ಏನು ಮಾಡಿದ್ದಾರೆ? ಅಪೋಸಿಟ್ ಆಫ್ ದ್ಯಾಟ್ ಲೆಟರ್ಸ್. ಯು ಕ್ಯಾನ್ ಸಿ ಇಲ್ಲಿ ಕೆಳಗೆ ನೋಡಿದಾಗ ವೈಗೆ ಅಪೋಸಿಟ್ ಬಿ ಇದೆ, ಓಗೆ ಅಪೋಸಿಟ್ ಎಲ್ಲಿದೆ, ಎಲ್ಗೆ ಅಪೋಸಿಟ್ ಓ ಇದೆ. ದಟ್ ಟುಕ್ ವಾಟ್? ಅಪೋಸಿಟ್ ಲೆಟರ್ಸನ್ನು ತೊಗೊಂಡಿದ್ದಾರೆ, ರೈಟ್? ಇನ್ ಅ ಸೇಮ್ ವೇ ನಾವೇನು ಮಾಡಬೇಕು ಇವಾಗ? ನೆಕ್ಸ್ಟ್ ವಾಟ್ ದಿಸ್ ಈಸ್ ಫೋರ್ತ್ ವರ್ಡ್, ದಟ್ ಈಸ್ OZFM MXS ಅಂತ ಇದೆ, ರೈಟ್? ಇದ್ರದ್ದು ಅಪೋಸಿಟ್ ಬೇಕು. ಅಪೋಸಿಟ್ ಬಂದಾಗ ಮಾತ್ರ ನಮಗೆ ಆನ್ಸರ್ ಬರುತ್ತೆ, ರೈಟ್? O ಅಪೋಸಿಟ್ ಈಸ್ ವಾಟ್? M. Z ಅಪೋಸಿಟ್ ಈಸ್ ಎ. ಯು ಕ್ಯಾನ್ ಗೋ ಥ್ರೂ ಬೈ ಆಪ್ಷನ್. ಎಲ್ಲ ಕಡೆ ಎಲ್ ಎ ಅಂತ ಇದೆ, ರೈಟ್? ಸೊ ನೆಕ್ಸ್ಟ್ ನೋಡಿ, F ಅಪೋಸಿಟ್ ಏನು ಬರುತ್ತೆ? F ಅಪೋಸಿಟ್ ಈಸ್ ವಾಟ್? ಏನು ಬರುತ್ತೆ? ಇವಾಗ ಈ ಅಪೋಸಿಟ್ ಏನಿದೆ? ವಾಟ್ ಈಸ್ ಇ ಅಪೋಸಿಟ್? ವಿ ಇದೆ, ರೈಟ್? ಇನ್ ಅ ಸೇಮ್ ವೇ ಎಫ್ ಅಪೋಸಿಟ್ ಏನಿರುತ್ತೆ? ಅದರ ಬಿಹೈಂಡ್ ಲೆಟರ್ ವಿ ಬಿಹೈಂಡ್ ಲೆಟರ್ ವಿಲ್ ಬಿ ವಾಟ್? ಯು ಇರುತ್ತೆನಾ? ಸೊ ದಟ್ ಮೀನ್ಸ್ ಎಫ್ ಅಪೋಸಿಟ್ ವಿಲ್ ಬಿ ಅ ಯು. ಎಮ್ ಅಪೋಸಿಟ್ ಏನಿದೆ? ಎನ್ ಬರುತ್ತೆ. ಎಕ್ಸ್ ಅಪೋಸಿಟ್ ಈಸ್ ವಾಟ್? ಸಿ. ಆ್ಯಂಡ್ ಎಸ್ ಅಪೋಸಿಟ್ ನಿಮಗೆ ಬೇಕು, ರೈಟ್? ಎಸ್ ಅಪೋಸಿಟ್ ಈಸ್ ವಾಟ್? ಹೆಚ್, ರೈಟ್? ಎಸ್ ಅಪೋಸಿಟ್ ಏನು ಬರುತ್ತೆ? ಎಚ್ ಬರುತ್ತೆ, ರೈಟ್? ಅಪೋಸಿಟ್ ಲೆಟರ್ಸ್ ಆಲ್ವೇಸ್ ನಿಮಗೆ ನೆನಪಿರಬೇಕು. ಆವಾಗ ಏನಾಗುತ್ತೆ? ನೀವು ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು, ರೈಟ್? ಇನ್ ವಿಚ್ ಆಪ್ಷನ್ ಇಟ್ ಈಸ್ ಇನ್ ಅ ವಾಟ್? ಥರ್ಡ್ ಆಪ್ಷನಲ್ಲಿ ಏನಿದೆ? ಆನ್ಸರ್ ಇದೆ, ರೈಟ್? ಅರ್ಥ ಆಗ್ತಿದೆನಾ ಇದೆಲ್ಲ? ಓಕೆ, ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್. ನೆಕ್ಸ್ಟ್ ನೋಡಿ, ಸ್ಟಾರ್ ಈಸ್ ಕೋಡೆಡ್ ಆಸ್ TSRA ಅಂತ ಕೊಟ್ಟಿದ್ದಾರೆ. ಸ್ಟಾರ್ ಈಸ್ ಕೋಡೆಡ್ ಆಸ್ ವಾಟ್? TSRA ಅಂತ ಕೊಟ್ಟಿದ್ದಾರೆ. ಇನ್ ಅ ಸೇಮ್ ವೇ ವಿ ಹ್ಯಾವ್ ಟು ಫೈಂಡ್ ಫಾರ್ ರೋಸ್. ಸಿ STAR
ಏನು ಕೊಟ್ಟಿದ್ದಾರೆ? ಟಿ ಎಸ್ ಆರ್ ಇ, ರೈಟ್? ಟಿ ಎಸ್ ಆರ್ ಎ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ನೋಡಿದರೆ ಇಲ್ಲಿ ಎಸ್ ಆಗ್ತಾ ಇದೆ, ಇಲ್ಲಿ ಟಿ ಆಗ್ತಾ ಇದೆ, ಇಲ್ಲಿ ಎ ಆಗ್ತಾ ಇದೆ, ಇಲ್ಲಿ ಆರ್ ಆಗ್ತಾ ಇದೆ. ಇದೊಂದು ಪಾಸಿಬಿಲಿಟಿನ, ರೈಟ್? ಫಸ್ಟ್ ಒನ್. ಸೆಕೆಂಡ್, ಇವಾಗ ಇಲ್ಲಿ ನೋಡಿ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಇದೆ, ರೈಟ್? ಇನ್ನು ವಾಟ್ ಡಿಸೆಂಡಿಂಗ್ ಆರ್ಡರಲ್ಲಿ ಬಿಗ್ ಟು ಸ್ಮಾಲ್ ಟಿ ಎಸ್ ಆರ್ ಎ, ರೈಟ್? ಬಿಗ್ ಟು ಸ್ಮಾಲ್ ತೊಗೊಂಡಿದ್ದಾರೆ ಹೀಗೆ, ರೈಟ್? ಸೊ ಇವೆರಡು ಪಾಸಿಬಿಲಿಟೀಸ್ ಇದೆ. ಸೊ ವಿಲ್ ಚೆಕ್ ದಟ್ ಫಾರ್ ರೋಸ್. ಆಪ್ಷನ್ ಮುಖಾಂತರ ನಾವು ನೋಡೋಣ ಯಾವುದು ಇದರಲ್ಲಿ ಕರೆಕ್ಟ್ ಆಗುತ್ತೆ. ವಿ ಕ್ಯಾನ್ ರೈಟ್ ದಟ್. ಸೊ ಆರ್ ಒ ಎಸ್ ಸಿ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಚೇಂಜ್ ಆಗ್ತಾ ಇದ್ದರೆ ಇಲ್ಲೇನು ಬರುತ್ತೆ? ಓ ಆರ್ ಬರುತ್ತೆ. ಸೊ ಥರ್ಡ್ ಆ್ಯಂಡ್ ಫೋರ್ತ್ ಆಗಿದ್ದರೆ ಇ ಆ್ಯಂಡ್ ಎಸ್ ಬರುತ್ತೆ, ಬಿಕಾಸ್ ದೇರ್ ಆಲ್ಸೋ ದೇ ಹ್ಯಾವ್ ಸೇಮ್. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ನೋಡಿದರೆ ನಾವು ಇಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ತೊಗೊಂಡಿದ್ವಿ. ವಾಟ್ ಡಿಸೆಂಡಿಂಗ್ ಆರ್ಡರಲ್ಲಿ, ವಾಟ್ ಡಿಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಆರ್ಡರಲ್ಲಿ ಏನು ಮಾಡಿದ್ವಿ? ಅದನ್ನು ಅಲ್ಫಾಬೆಟ್ಸನ್ನು ತೊಗೊಂಡಿದ್ವಿ. ಸೊ ಇಫ್ ವಿ ಟೇಕ್ ಹಿಯರ್ ಎಸ್ ಆರ್, ರೈಟ್? ಓ ಇ ಬರಬೇಕು, ರೈಟ್? ಈ ಆಪ್ಷನ್ ಇಲ್ಲಿ ಇದಾದರೂ ಇರಬೇಕು, ಇದಾದರೂ ಇರಬೇಕು, ರೈಟ್? ಇಫ್ ಇಟ್ ಈಸ್ ಕರೆಕ್ಟ್, ಫಸ್ಟ್ ಒನ್ ಈಸ್ ಕರೆಕ್ಟ್ ಇದ್ದರೆ ನಮಗೆ ಯಾವ್ದು ಫಾಲೋ ಆಗುತ್ತೆ? ದಿಸ್ ಒನ್. ಪೊಸಿಷನ್ ಚೇಂಜ್ ಆಗಿದೆ, ಇಲ್ಲಾಂದರೆ ಡಿಸೆಂಡಿಂಗ್ ಆರ್ಡರಲ್ಲಿ ಬರೆದಿರೋದು ಕರೆಕ್ಟ್ ಆಗುತ್ತೆ. ಸೊ ವಿಚ್ ಆಪ್ಷನ್ ಇಟ್ ಈಸ್? ಏನಿದೆ? ಓ ಆರ್ ಇ ಎಸ್ ಇದೆ, ಎಸ್ ಆರ್ ಒ ಇ ಇಲ್ಲ, ಎಸ್ ಒ ಆರ್ ಇ ಇದೆ. ಸೊ ಯಾವುದಾಗುತ್ತೆ ನಮ್ಮದು? ಆಪ್ಷನ್ ವಿಚ್ ಒನ್? ಓ ಆರ್ ಇ ಎಸ್, ದಟ್ ಈಸ್ ಆಪ್ಷನ್ B1, ರೈಟ್? ಆಪ್ಷನ್ ಬಿ ಆಗುತ್ತೆ. ಸಿ ದಟ್ ನೀವು ಏನಾಗ್ತಾ ಇದೆ? ಎರಡು ಕೂಡ ಅಪ್ಲೈ ಆಗ್ಬೋದು, ಬಟ್ ಆಪ್ಷನ್ ಮುಖಾಂತರ ನೋಡಿದರೆ ಏನಾಗ್ತಾ ಇದೆ? ಓ ಆರ್ ಇ ಎಸ್ ಆಗ್ತಾ ಇದೆ, ರೈಟ್? ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ ಏನಿದೆ? ಜೆ ಎಮ್ ಪಿ ಎಸ್ ಇದೆ, ಎ ಡಿ ಜಿ ಜೆ ಅಂತ ಮಾಡಿದ್ದಾರೆ, ರೈಟ್? ಸೇಮ್ ಲೆಟರ್ ಕಾಣಿಸ್ತದೆ ನಿಮಗೆ? ದರ್ ಇಸ್ ಅ ಸೇಮ್ ಲೆಟರ್ಸ್? ನೋ, ದ ಹ್ಯಾವ್ ಚೇಂಜ್. ಏನು ಚೇಂಜ್ ಆಗಿದೆ ಅದನ್ನು ಚೆಕ್ ಮಾಡೋಣ. ಸೊ ಜೆ ಎಮ್ ಪಿ ಎಸ್ ಇದೆ. ಸೊ ಎ ಡಿ ಜಿ ಜೆ ಇದೆ, ರೈಟ್? ಎ ಡಿ ಜಿ ಜೆ ಕಾಣಿಸ್ತಾ ಇದೆ. ಸೊ ವಿಲ್ ರೈಟ್. ಯಾವಾಗೂ ಈ ಥರ ಕೊಟ್ಟಿದಾಗ ಏನು ಬರ್ಕೊಳ್ಳೋಣ? ಒಂದು ಅಂತರೂ ಅಪೋಸಿಟ್ ಇರುತ್ತೆ, ಫಸ್ಟ್ ಅಂತರೂ ಅಪೋಸಿಟ್ ಇರುತ್ತೆ ಆಲ್ವೇಸ್. ಅಗೇನ್ ನಿಮಗೆ ಅಪೋಸಿಟು ಇಲ್ಲ ಅಂತಂದರೆ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್. ವಾಟ್? ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್. ದಟ್ ಈಸ್ ವಾಟ್? ಜಿ ಈಸ್ ವಾಟ್? ಜೆ ಈಸ್ ವಾಟ್? 10. ಜೆ 10 ಇದೆ. ಸೊ ಎ ಈಸ್ ವಾಟ್? 1 ಇದೆ. ಎಮ್ ಈಸ್ 13 ಇದೆ. ಡಿ ಈಸ್ 4 ಇದೆ. ಪಿ ಈಸ್ 16. ಜಿ ಈಸ್ 7. ಎಸ್ ಈಸ್ 19. ಇಟ್ ಈಸ್ 10, ರೈಟ್? ಚೆಕ್. ಸೊ 10 to 1 ಬರೋಕ್ಕೆ ಏನು ಮಾಡಬೇಕಾಗತ್ತೆ? -9 ಮಾಡಬೇಕಾ, ರೈಟ್? ಇಲ್ಲೂ -9 ಮಾಡಿಬಿಟ್ರೆ ಮಾತ್ರ 4 ಬರುತ್ತೆ. 13 - 4 9, ದಟ್ ವಿಲ್ ಬಿ ಅ 4. 16 to 7ಗೂ ಕೂಡ ಏನು ಬರುತ್ತೆ? -9, ರೈಟ್? 16 - 9 ವಿಲ್ ಬಿ ಅ 7, ರೈಟ್? ಸೊ 19 - 9 ವಿಲ್ ಬಿ ಅ 10. ಸೊ ಏನು ಮಾಡ್ತಾ ಇದ್ದಾರೆ ಇಲ್ಲಿ? -9 ಅಪ್ಲೈ ಆಗ್ತಾ ಇದೆ. ಸೊ ಇನ್ ಅ ಸೇಮ್ ವೇ ವಿ ವಾಂಟ್ ಫಾರ್ ಕ್ಯೂ ಟಿ ಡಬ್ಲ್ಯೂ -9. ದಿಸ್ ಈಸ್ 17, ರೈಟ್? 17 -9 ಮಾಡಿದರೆ ಎಷ್ಟು ಬರುತ್ತೆ? 8 ಬರುತ್ತೆ. 8 ಈಸ್ ಆಫ್ ವಾಟ್? 8 ಎದುರ್ದಿದೆ? ಎಚ್ ಇದೆ, ರೈಟ್? ಅಗೇನ್ T20 ಮ್ಯಾಚ್, ರೈಟ್? ಸೊ -9 ಮಾಡಿದರೆ ಏನು ಬರುತ್ತೆ? 20 - 9 ವಿಲ್ ಬಿ ಅ ವಾಟ್? 11. ಸೊ 11 ಈಸ್ ವಾಟ್? ಕೆ. ಸೊ ಗೋ ಬೈ ಆಪ್ಷನ್ ಎಚ್ ಕೆ ಎಲ್ಲಿ ಕಾಣಿಸ್ತಾ ಇದೆ? ಓನ್ಲಿನ ದಿಸ್ ಆಪ್ಷನ್. ಆಪ್ಷನ್ ಡಿ ಎಷ್ಟೇ ಇದೆ. ಸೊ ದ್ಯಾಟ್ಸ್ ವೈ ಯುವರ್ ಆಪ್ಷನ್ ವಿಲ್ ಬಿ ದಿಸ್ ಒನ್. ವಿ ವಿಲ್ ಚೆಕ್ ಒನ್ಸ್ ಹಿಯರ್, ರೈಟ್? ಸೊ ಡಬ್ಲ್ಯೂ ಏನಿದೆ? ಡಬ್ಲ್ಯೂ ಈಸ್ ವಾಟ್? 23. 23 - 9. 23 - 9 ಮಾಡಿದ್ರೆ ಎಷ್ಟು ಬರುತ್ತೆ? 14. ಸೊ 14 ವಿಲ್ ಬಿ ಅ ಎನ್. ಝಡ್ ಈಸ್ ವಾಟ್? 26. ಸೊ 26 - 9 17 ಆಗುತ್ತೆ. ಸೊ 17 ವಿಲ್ ಬಿ ಅ ವಾಟ್? ಕ್ಯೂ. ಎಚ್ ಕೆ ಎನ್ ಕ್ಯೂ. ಏನು ಬರುತ್ತೆ? ಎಚ್ ಕೆ ಎನ್ ಕ್ಯೂ, ರೈಟ್? ಏನಾಗ್ತಾ ಇದೆ ಇಲ್ಲಿ? -9 ಆಗ್ತಾ ಇದೆ, ರೈಟ್? ಅರ್ಥ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಆಲ್ವೇಸ್ ಇಲ್ಲಿ ಏನಿರುತ್ತೆ? ಲೆಟರ್ ಟು ಲೆಟರ್ ಇದ್ದಾಗ ಪ್ಲೇಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಪೋಸಿಟ್, ರೈಟ್? ವಿತ್ ಇನ್ ಅ ವರ್ಡೇ ಚೇಂಜ್ ಆಗಿದಿರುತ್ತೆ. ಸೊ ನೆಕ್ಸ್ಟಲ್ಲಿ ನೋಡಿದಾಗ ಏನಿದೆ? DCBA ಅಂತ ಕಾಣಿಸ್ತಾ ಇದೆ. DCBA,
ಏನು ಕೊಟ್ಟಿದ್ದಾರೆ ಇದನ್ನು ವಾಟ್ ರಿಲೇಟ್ ಟು ಡಬ್ಲ್ಯೂ ಎಕ್ಸ್ ವೈ ಝಡ್ ಅಂತ ಕೊಟ್ಟಿದ್ದಾರೆ, ರೈಟ್. ಡಬ್ಲ್ಯೂ ಎಕ್ಸ್ ವೈ ಝಡ್. ಡಿ ಟು ಡಬ್ಲ್ಯೂ ನೋಡಿ, ರೈಟ್. ಡಿ ಟು ಡಬ್ಲ್ಯೂ. ಸೊ ಎ ಟು ಝಡ್ ನೋಡಿದಾಗ ಏನು ಕಾಣಿಸ್ತಾ ಇದೆ? ದರ್ ಅಪೋಸಿಟ್. B to Y, C to X, D to W. What? They are opposite letters. So we have to find for I, J, K, L. I ಗೆ ಅಪೋಸಿಟ್ ಏನಿರುತ್ತೆ? R ಇರುತ್ತೆ, ರೈಟ್. ಅಪೋಸಿಟ್ ಆಫ್ I is R. ಸೊ ಜೆಗೆ ಅಪೋಸಿಟ್ ಬೇಕು. ಎಲ್ಗೆ ಅಪೋಸಿಟ್ ಗೊತ್ತಿದೆ ನಿಮಗೆ? ಓ ಇದೆ. ಫಸ್ಟ್ ಇರೋದು ಓನ್ಲಿ ಆಪ್ಷನ್ ನಿಮಗೆ ಐಗೆ ಅಪೋಸಿಟ್ ಒಂದು ಗೊತ್ತಿದ್ರೆ ಏನಾಗುತ್ತೆ? ಸೊ ದೆರ್ ವಿಲ್ ಬಿ ಓನ್ಲಿ ಒನ್ ಆಪ್ಷನ್, ದಟ್ ಈಸ್ ವಾಟ್ ಆರ್ ಕ್ಯೂ ಪಿ ಒ. ಇಲ್ಲ ಅಂತಂದರೆ ಸಿ ಜೆಗೆ ಅಪೋಸಿಟ್ ಏನಿದೆ? ಕ್ಯೂ ಇದೆ. ಕೆಗೆ ಅಪೋಸಿಟ್ ಏನಿದೆ? ಪಿ ಇದೆ. ಸೊ ಏನಾಗುತ್ತೆ? ಆರ್ ಕ್ಯೂ ಪಿ ಒ ವಿಲ್ ಬಿ ಯುವರ್ ಆನ್ಸರ್, ರೈಟ್. ದೀಸ್ ಆರ್ ವಾಟ್? ಅಪೋಸಿಟ್ ಲೆಟರ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನಿದೆ? ಪ್ರಿಂಟಿಂಗ್ ಈಸ್ ರಿಟನ್ ಆಸ್ ಆರ್ ಪಿ ಎನ್ ಐ ಐ ಟಿ ಜಿ ಎನ್ ಅಂತ ಕೊಟ್ಟಿದ್ದಾರೆ. ವಾಟ್? ಪ್ರಿಂಟಿಂಗ್ ಈಸ್ ರಿಟನ್ ಆಸ್ ವಾಟ್? ಆರ್ ಪಿ ಎನ್ ಐ ಐ ಟಿ ಜಿ ಎನ್ ಅಂತ ಕೊಟ್ಟಿದ್ದಾರೆ. ಇನ್ ಅ ಸೇಮ್ ವೇ ಪ್ರೋಟೋಕಾಲಿಗೆ ಬೇಕು. ವಾಟ್? ಫಾರ್ ಪ್ರೋಟೋ ವಿಲ್ ಸಿ ಏನು ಚೇಂಜ್ ಆಗ್ತಾ ಇದೆ. ಪ್ರಿಂಟಿಂಗ್ ಇದೆ, ಏನಾಗ್ತಾ ಇದೆ? ಇದು ಆರ್ ಪಿ ಎನ್ ಐ ಟಿ, ಸಾರಿ ಎನ್ ಐ ಐ ಟಿ. ಅನದರ್ ಒನ್ ಐ ಇಸ್ ದೇರ್, ದಟ್ ಈಸ್ ಎನ್ ಐ ಐ ಟಿ ಜಿ ಎನ್ ಅಂತ ಕಾಣಿಸ್ತಾ ಇದೆ, ರೈಟ್. ಸಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿದೆನಾ? ನೋ, ರೈಟ್. ಸೊ ವಿಲ್ ಸಿ ಏನಾಗ್ತಾ ಇದೆ? ಇಲ್ಲಿ ಆರ್ ಬಂದಿದೆ, ಇಲ್ಲಿ ಪಿ ಹೋಗಿದೆ, ಇಲ್ಲಿ ಎನ್ ಇದೆ, ಇಲ್ಲಿ ಐ ಇದೆ, ರೈಟ್. ಇಲ್ಲಿ ಐ ಆಗಿದೆ, ಇಲ್ಲಿ ಟಿ ಆಗ್ತಿದೆ. ಏನಾಗ್ತಾ ಇದೆ? ಟೂ ಲೆಟರ್ ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಸೊ ಫಸ್ಟ್ ಇರೋದು ಸೆಕೆಂಡಲ್ಲಿ, ಸೆಕೆಂಡ್ ಇರೋದು ಫಸ್ಟಲ್ಲಿ, ಥರ್ಡ್ ಇರೋದು ಫೋರ್ತಲ್ಲಿ, ಫೋರ್ತ್ ಇರೋದು ಥರ್ಡಲ್ಲಿ, ರೈಟ್. ಲೈಕ್ ದಿಸ್ ಇಟ್ ಈಸ್ ಹ್ಯಾಪ್ನಿಂಗ್. ಸೊ ವಿ ಹ್ಯಾವ್ ಟು ಫೈಂಡ್ ಫಾರ್ ಪ್ರೋಟೋಕಾಲಿಗೆ ಬೇಕಾ? ಪ್ರೋಟೋಕಾಲ್. ಸಿ ಸೊ ಫಸ್ಟ್ ಸೆಕೆಂಡ್ ಚೇಂಜ್ ಆಗುತ್ತೆ, ಆರ್ ಪಿ. ಥರ್ಡ್ ಆ್ಯಂಡ್ ಫೋರ್ತ್ ಟಿ ಒ. ಫೋರ್ತ್ ಆ್ಯಂಡ್ ಫಿಫ್ತ್ ಸಿ ಒ. ನೆಕ್ಸ್ಟ್ ವಿಲ್ ಬಿ ಅ ಎಲ್ ಒ. ಆರ್ ಪಿ ಟಿ ಒ, ವೇರ್ ಇಸ್ ಇನ್ ಆಪ್ಷನ್? ಆರ್ ಪಿ ಟಿ ಒ ಸಿ ಒ ಎಲ್ ಒ. ಆರ್ ಪಿ ಟಿ ಒ ಸಿ ಒ ಎಲ್ ಒ. ಇನ್ನು ವಿಚ್ ಆಪ್ಷನ್ ಇಟ್ ಈಸ್? ಆಪ್ಷನ್ ಡಿ ಒನ್, ರೈಟ್. ಆಪ್ಷನ್ ಡಿ ಎಲ್ಲಿ ಕಾಣಿಸ್ತಾ ಇದೆನಾ? ಆರ್ ಪಿ ಟಿ ಒ ಸಿ ಒ ಎಲ್ ಒ, ರೈಟ್. ಏನಾಗ್ತಾ ಇದೆ? ವಿತಿನ್ ಲೆಟರ್ ಚೇಂಜ್, ವಿತಿನ್ ಅ ವರ್ಡ್ ಓನ್ಲಿ ಇಟ್ ಈಸ್ ಚೇಂಜಿಂಗ್. ವರ್ಡ್ ವಿತಿನ್ ಅ ವರ್ಡ್ ಲೆಟರ್ಸ್ ಚೇಂಜ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನೋಡಿ ಏನಿದೆ ನೆಕ್ಸ್ಟ್ ಅಂತ? ಫಸ್ಟ್ ದಟ್ ಈಸ್ ವಾಟ್? 6 is related to 35. In the same way 9 is related to. ಈ ಕ್ವಶನನ್ನು ಎಸ್ ಎಸ್ ಸಿ ಸಿ ಪಿ ಅಲ್ಲಿ 2019 ಆಲ್ರೆಡಿ ಕೇಳಿದ್ದಾರೆ, ರೈಟ್. ಓಕೆ. ಸೊ ಸಿ 6, how is 6 related to 35? We have to check that. ಹೇಗೆ ರಿಲೇಟ್ ಆಗಿದೆ ಅದೇ ಥರ ನಮಗೆ ಏನು ಬೇಕು? 9ಗೆ ಬೇಕು. ಬಿಕಾಸ್ ಅನಾಲಜಿ ಅಂತಂದರೆ ಏನಿರುತ್ತೆ? ಸಿಮಿಲಾರಿಟೀಸ್ ಮೀನ್ಸ್ ಫಸ್ಟು ಸೆಕೆಂಡ್ ಹೇಗೆ ರಿಲೇಟ್ ಆಗಿದೆನೋ ಅದೇ ಥರ ಥರ್ಡ್ ಟು ಫೋರ್ತ್ ರಿಲೇಟ್ ಆಗಿರುತ್ತೆ, ಲೈಕ್ ದಟ್. ಸೊ 6 ಈಸ್ ರಿಲೇಟೆಡ್ ಟು 35. ಸೊ ಆಲ್ವೇಸ್ ನಂಬರ್ ಬಂದಾಗ ಏನಂತ ಹೇಳಿದ್ದೆ? ಸೊ ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕು? ಫಸ್ಟು ಪ್ಲಸ್ ಆರ್ ಮೈನಸ್ ಮಲ್ಟಿಪ್ಲಿಕೇಶನ್, ರೈಟ್. ಫಸ್ಟ್ ಸ್ಟೆಪ್ ಏನಿತ್ತು? ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡಿ ನೋಡಬೇಕು, ರೈಟ್. ಸೆಕೆಂಡ್ ವಿಲ್ ಬಿ ವಾಟ್ ಏನಿರ್ಬೋದು? ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ ಇರ್ಬೋದು. ಫಸ್ಟ್ ಒನ್ ಅಪ್ಲೈ ಆಗಲಿಲ್ಲ ಅಂತಂದರೆ ಸೆಕೆಂಡ್ ಚೆಕ್ ಮಾಡ್ಕೊಳ್ಳಿ, ಸ್ಕ್ವೇರ್ಸ್ ಆರ್ ಕ್ಯೂಬ್ಸ್ ಇರ್ಬೋದು, ರೈಟ್. ಥರ್ಡ್ ಏನಿರ್ಬೋದು? ಡಿಜಿಟ್ ಸಮ್ ಇರ್ಬೋದು, ರೈಟ್. ಡಿಜಿಟ್ ಸಮ್ ಮಾಡಿರ್ಬೋದು. ಮೀನ್ಸ್ ಫಾರ್ ಎಕ್ಸಾಂಪಲ್ 1 2 3 ಈಸ್ ರಿಲೇಟೆಡ್ ಟು 6. ಇನ್ ದ ಸೇಮ್ ವೇ 4 2 8 ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಸೊ ನೋಡಿ 1 2 3 ಈಸ್ ರಿಲೇಟೆಡ್ ಟು 6, ರೈಟ್. ಸೊ 3 + 2 + 1 6 ಆಗ್ತಾ ಇದೆನಾ? ಸೊ 4 + 2 ವಾಟ್? 6. 6 + 8 ಈಸ್ ವಾಟ್? 14, ರೈಟ್.
ಇನ್ನೊಂದು ಇಲ್ಲಿ ಮಲ್ಟಿಪ್ಲೈ ಕೂಡ ಮಾಡ್ಬೋದಾ, 1 ಇಂಟು 2 ಇಂಟು 3, ರೈಟ್, 3 2 6 ಆಗುತ್ತೆ, 4 2 8 8 8 64. ಏನಾಗುತ್ತೆ, ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಸಮ್ ಆಗ್ತಾ ಇದೆನಾ ಅವರಲ್ಲಿ ಮಲ್ಟಿಪ್ಲಿಕೇಶನ್ ಲೈಕ್ ದಟ್. ಸೊ ಇವಾಗ 4th 3 ಅಪ್ಲೈ ಆಗ್ತಲ್ಲ ಅಂತಂದರೆ 4th ಏನು ಚೆಕ್ ಮಾಡ್ಬೋದು ನೀವು, ವಾಟ್ ರೇಷೋ, ಸಾಲ್ವ್ ಬೈ ರೇಷೋ. Solve by ratio means what, a by b is equal to b by c ಇರುತ್ತಾ, means 6 by 35 is equal to 9 by that 1, right, 9 by d, a by b is equal to c by d. Like this, right. So we'll check ಇದಕ್ಕೆ ಏನಾಗ್ತಾ ಇದೆ ಅದನ್ನು ಚೆಕ್ ಮಾಡೋಣ. 6 2 35. ಸೊ ನೋಡಿ ನಿಯರೆಸ್ಟ್ ಮಲ್ಟಿಪಲ್ ಯಾವುದಿದೆ, 6 5 30. ವಿಲ್ ಚೆಕ್. 6 5 30 ಕಾಣಿಸ್ತಾ ಇದೆ, 6 5 30. ಇದರಲ್ಲಿ +5 ಮಾಡಿದರೆ ನಮ್ಗೆ ಏನು ಬರುತ್ತೆ, 35 ಬರುತ್ತೆ, ರೈಟ್. ಸೊ ನಾವು 9 ಕೂಡ ಮಾಡೋಣ. 9 5 45 +5 ಮಾಡಿದರೆ ಏನು ಬರುತ್ತೆ, 50 ಆಗುತ್ತೆ. ಆಪ್ಷನಲ್ಲಿ 50 ಇದೆನಾ, ನೋ, ಆಪ್ಷನಲ್ಲಿ ಏನಿಲ್ಲ, 50 ಇಲ್ಲ, ರೈಟ್. ಸೊ ದಿಸ್ ಇಸ್ ನಾಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಮಾಡ್ಬೋದು ನಾವು, ಸಿ ವಾಟ್ ಈಸ್ ನೆಕ್ಸ್ಟ್ ವಿಲ್ ಬಿ ಅಬೌಟ್ ಸ್ಕ್ವೇರ್ ಆಫ್ ಕ್ಯೂಬ್ ಚೆಕ್ ಮಾಡೋಣ. ವಾಟ್ ಈಸ್ ದ ಸ್ಕ್ವೇರ್ ಆಫ್ 6 ಸ್ಕ್ವೇರ್, 36. -1 ಮಾಡ್ಬೋದಾ, -1 ಮಾಡಿದರೆ 35 ಬರುತ್ತೆ. ಸೊ 9 ಸ್ಕ್ವೇರ್ ವಿಲ್ ಬಿ ವಾಟ್, 81. -1 ಮಾಡಿದರೆ ಏನು ಬರುತ್ತೆ, 80, ರೈಟ್. ಇಸ್ ಇಟ್ ಇನ್ ಆಪ್ಷನ್, ಎಸ್, ಆಪ್ಷನಲ್ಲಿದೆ. ದಟ್ ಈಸ್ ವಾಟ್ ಫಸ್ಟ್ ಆಪ್ಷನ್, ರೈಟ್. ಏನಾಗ್ತಾ ಇದೆ, ಸ್ಕ್ವೇರ್ ಆಗ್ತಾ ಇದೆ ಆ್ಯಂಡ್ ಅಗೇನ್ -1 ಮಾಡ್ತಾ ಇದ್ದಾರೆ, ರೈಟ್. ಸ್ಕ್ವೇರ್ -1. ಓಕೆ, ನೆಕ್ಸ್ಟ್. ಸೊ ಸಿ ದ ನೆಕ್ಸ್ಟ್ ಕ್ವಶನ್. ಟ್ರೈ ಟು ಡೂ ಇಟ್ ಇನ್ 30 ಸೆಕೆಂಡ್, ರೈಟ್. ಸೊ ನೀವೇನು ಮಾಡ್ಬೋದು, ಇವಾಗ ಟಾರ್ಗೆಟ್ ಇಟ್ಕೊಂಡು ಮಾಡಿದರೆ ನಿಮ್ಗೆ ಏನಾಗುತ್ತೆ, ಎಕ್ಸಾಮಲ್ಲಿ ಕೂಡ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಆರಾಮಾಗಿ ಮಾಡ್ತಾಯಿದ್ರೆ ಏನಾಗುತ್ತೆ, ನೀವು ಎಕ್ಸಾಮಲ್ಲಿ ಸ್ಲೋ ಆಗಿಬಿಡ್ತೀರಾ. ಸೊ ಆಲ್ವೇಸ್ ಟೈಮರ್ ಹಚ್ಕೊಂಡು ಕ್ವಶನ್ಸನ್ನು ಸಾಲ್ವ್ ಮಾಡಿ. ಸೊ 77 to 11 ಕಾಣಿಸ್ತಾ ಇದೆ, 77 to 11, ರೈಟ್. ಯಾವ ಥರ ರಿಲೇಟ್ ಆಗಿದೆ, ಡಿವೈಡೆಡ್ ಬೈ 7 ಮಾಡಿದಾರಾ, ರೈಟ್. ಡಿವೈಡೆಡ್ ಬೈ 7, 77 to 11 ಯಾವ ಥರ ರಿಲೇಟ್ ಆಗಿರ್ಬೋದು, ಈ 11ಗೆ ಏನು ಮಾಡಿದ್ದಾರೆ, ಇಂಟು 7 ಮಾಡಿದ್ದಾರೆ. ಸೊ ಇನ್ ದ ಸೇಮ್ ವೇ ನಮಗೆ 259ಗೆ ಬೇಕು, ರೈಟ್. 259ಗೆ ಬೇಕು. ಸಿ 31ನಲ್ಲಿ ನೀವು ಅದನ್ನು ಈಸಿಯಾಗಿ ಆಪ್ಷನ್ ಮುಖಾಂತರ ಮಾಡ್ಬೋದು. ಹೇಗೆ, ಸಿ 31ಅಲ್ಲಿ 259 ಬರುತ್ತಾ, ಸಿ ಚೆಕ್. 31 ಟೇಬಲಲ್ಲಿ, ಬಿಕಾಸ್ ಇಲ್ಲಿ ಡೈರೆಕ್ಟಾಗಿ ಮಲ್ಟಿಪ್ಲೈ ಆಗ್ತದೆ, 7 ಮಲ್ಟಿಪ್ಲೈ ಆಗ್ತಾ ಇದೆ, ರೈಟ್. 31 ಆರ್ ಎಲ್ಸ್ ನೀವೇನು ಮಾಡ್ಬೋದು, ಇಲ್ಲಿ ಡಿವೈಡೆಡ್ ಬೈ 7 ಆಗಿದೆನಾ, ಓಕೆ, ವಿಲ್ ಆಲ್ಸೋ ಡಿವೈಡ್ ಬೈ 7, ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಸೊ 7 3 21. ಸೊ ಉಳಿದಿರೋದೆಷ್ಟು, 4, 7 7 49. ಸೊ 37 ವಿಲ್ ಬಿ ಯುವರ್ ಆನ್ಸರ್. ಸೊ 37 ವಿಲ್ ಬಿ ಯುವರ್ ಆನ್ಸರ್, ರೈಟ್. ಸೊ 31 43 ಆ್ಯಂಡ್ 29ಅಲ್ಲೂ ಆಪ್ಷನ್ ಮುಖಾಂತರ ಹೋಗಿದರೆ ಮೂರಲ್ಲೂ 259 ಈಸ್ ನಾಟ್ ಅ ಮಲ್ಟಿಪಲ್ ಆಫ್ ದಟ್ ನಂಬರ್. 259 ಈಸ್ ನಾಟ್ ಅ ಮಲ್ಟಿಪಲ್ ಆಫ್ 31, 43 ಆ್ಯಂಡ್ 29. ನೀವು ಈ ಕಡೆ ಮಾಡ್ಬೋದು, ಆರ್ ಎಲ್ಸ್ ಡಿವೈಡ್ ಬೈ 7. ಏನಾಗ್ತಾ ಇದೆ, ಡಿವೈಡ್ ಬೈ 7 ಮಾಡಿದರೆ ನಿಮಗೆ ಏನು ಬರುತ್ತೆ, 37 ಎಕ್ಸಾಕ್ಟಾಗಿ ಆನ್ಸರ್ ಬರುತ್ತೆ, ರೈಟ್. ಓಕೆ, this is also previously asked question in SSSGD. Next one. So next ನೋಡಿ, 12 60 ಇದೆ. ಅಗೇನ್ ವಾಟ್, 16 ಈಸ್ ರಿಲೇಟೆಡ್ ಟು ಅಂತ ಕೊಟ್ಟಿದ್ದಾರೆ. 12 ಈಸ್ ರಿಲೇಟೆಡ್ ಟು 60. ಇನ್ ಅ ಸೇಮ್ ವೇ 16 ಈಸ್ ರಿಲೇಟೆಡ್ ಟು. ಸಿ 12 to 16 ಹೇಗೆ ರಿಲೇಟ್ ಆಗಿದೆ, 12 5 ಅನ್ಕೊಳ್ಳೋಣ, ರೈಟ್. 12 5 ಏನೇನಾ ಕಂಪ್ಲೀಟಾಗಿ ಡಿವಿಸಿಬಲ್ ಆಗುತ್ತಾ, 12 5 60. ಸೊ 16ಗೂ ನಮಗೆ ಬೇಕು, 16ಗೆ ನಮಗೆ ಬೇಕು, ರೈಟ್. ಸೊ ಇವಾಗ ಆಪ್ಷನ್ ಮುಖಾಂತರ ಹೋಗಿದ್ರೆ ದೀಸ್ 2 ಆಪ್ಷನ್ಸ್ ಆರ್ ಕ್ಯಾನ್ಸಲ್, ಬಿಕಾಸ್ ಹಾಟ್ ನಂಬರ್ಸ್ ಇದೆ. 121 201 ಇಲ್ಲಿ 16 ಟೇಬಲಲ್ಲಿ ಬರುತ್ತಾ, ನೋ. ಸೊ 210 ನೋಡಿ, 210 ಬರುತ್ತಾ 16 ಟೇಬಲಲ್ಲಿ. ನೋ ಹೌ ಟು ನೋ ದ ಟೇಬಲ್ಸ್ ಆಲ್ಸೋ. ಅವಾಗ ಏನಾಗುತ್ತೆ, ಈಸಿಯಾಗಿ ನೀವು ಮಾಡ್ಬೋದು. ಸೊ 16 ಟೇಬಲಲ್ಲಿ 210 ಬರುತ್ತಾ. ಸೊ ಓನ್ಲಿ ಈಸ್ ಒನ್ ಆಪ್ಷನ್, ಇಟ್ ಈಸ್ ವಾಟ್
112. ಈ ಥರ ಕೂಡ ನೀವು ಬೇಗ ಅಟೆಂಪ್ಟ್ ಮಾಡ್ಬೋದು. ದಟ್ ಈಸ್ ವಾಟ್ 112, ರೈಟ್. ಹೇಗೆ ಮಾಡ್ತಾ ಇದ್ದಾರೆ? ಡಿವೈಡೆಡ್ ಬೈ 7, ರೈಟ್. ಇದನ್ನು ಹೀಗೂ ಮಾಡ್ಬೋದಾ? ಇವಾಗ 12 ಇದೆ, 12 ಇಂಟು 5 ಮಾಡಿದ್ದಾರೆ, ರೈಟ್. ನಮಗಿಲ್ಲಿ ಬೇಕು ಯಾವ ಥರ, ಇಲ್ಲಿ 5 ಬಂದಿದೆ, ರೈಟ್. ಇಲ್ಲಿ 1 ಡಿಜಿಟ್ ಬೇಕು, ಅವಾಗ ಮಾತ್ರ ನಮಗೆ 112 ಬರುತ್ತೆ. ಯಾವ ಥರ ಆಗಿದೆ ಅದನ್ನು ಚೆಕ್ ಮಾಡಿ. ವಾಟ್ ಇವಾಗ 12/2 -1 ಮಾಡಿದರೆ ನಮ್ಗೆ ಬರುತ್ತಾ? ವಾಟ್ 12/2 ಹಾಫ್ ಮಾಡ್ತಾ ಇದ್ದಾರೆ, 6 - 1 ದಟ್ ಈಸ್ 5, ಹಾಫ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು 16 ಇಂಟು 16 ಹಾಫ್ -1 ಏನಾಗುತ್ತೆ? 16 ಹಾಫ್ ಈಸ್ ವಾಟ್? 8, 8 - 1 16 ಇಂಟು 7 ಆಗ್ತಾ ಇದೆ. ದಟ್ ಈಸ್ ವಾಟ್ 112, ರೈಟ್. ಇಫ್ ವಾಟ್ ಆಪ್ಷನಲ್ಲಿ 1ಗಿಂತ ಜಾಸ್ತಿ 16 ಮಲ್ಟಿಪಲ್ಸ್ ಇದ್ದರೆ ಏನಾಗ್ತಾ ಇದೆ ಇದರಲ್ಲಿ ಚೇಂಜಸ್? ಸಿ 12 ಇದೆ, ರೈಟ್. ಅದನ್ನು ಏನು ಮಾಡ್ತಾ ಇದ್ದಾರೆ? ಟೇಕ್ ದ 12 ಹಾಫ್. 12 ಹಾಫ್ ಮಾಡಿದರೆ ಎಷ್ಟು ಬರ್ತಾ ಇದೆ? 6. ಸೊ 6 - 1 ಮಾಡಿದ್ದಾರೆ, ಏನು ಮಾಡಿದ್ದಾರೆ? 6 - 1. ಸೊ 12 5 60. ಸೊ ಅಗೇನ್ ಇಲ್ಲಿ 16 ಹಾಫ್ ಮಾಡಿದ್ದಾರೆ. ಹಾಫ್ ಆಫ್ ದಟ್ 16 ಈಸ್ 8. 8 - 1 ಈಸ್ 16 ಇಂಟು 7 ದಟ್ ಈಸ್ 112, ರೈಟ್. ಅರ್ಥ ಆಗಿದೆನಾ? ಸೊ ಹಾಫ್ ಆ್ಯಂಡ್ -1 ಆ್ಯಂಡ್ ಮಲ್ಟಿಪ್ಲೈಡ್ ಬೈ ದಟ್ ನಂಬರ್. ಸೊ ನೆಕ್ಸ್ಟ್ for what is the next question? 16 is related to 144 ಅಂತ ಕೊಟ್ಟಿದ್ದಾರೆ. ಇನ್ ಅ ಸೇಮ್ ವೇ ವಿ ಹ್ಯಾವ್ ಟು ಫೈಂಡ್ ಫಾರ್ 28. ನಿಮ್ಗೇನು ಬೇಕು? 28ಗೆ ಬೇಕು. ಹೇಗಾಗ್ತಾ ಇದೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆನಾ? ಫಸ್ಟ್ ಚೆಕ್ ದ್ಯಾಟ್. ವಾಟ್? ಫಸ್ಟ್ ಚೆಕ್ ದ್ಯಾಟ್ ಇನ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆನಾ? 16 to 144 ಹೌ ಮೆನಿ ಟೈಮ್ಸ್? 9 ಟೈಮ್ಸ್. ಎಷ್ಟು ಟೈಮ್ಸ್? 9 ಟೈಮ್ಸ್ ಆಗ್ತಾ ಇದೆ. ಇನ್ ಅ ಸೇಮ್ ವೇ ವಾಟ್? 28 9s ನೋಡಿ, 28 9s, 9 8s 72. ಲಾಸ್ಟಲ್ಲಿ 2 ಬರಬೇಕು. ಆಪ್ಷನ್ ಮುಖಾಂತರ ಹೋಗಿದ್ರೆ ಎಲ್ಲಾದರೂ ಇದನ್ನು 2 ನೋ. ಸೊ ಏನಾಗ್ತಾ ಇಲ್ಲ? ಮಲ್ಟಿಪ್ಲಿಕೇಶನ್ ಇಂಟು 9 ಆಗ್ತಾ ಇಲ್ಲ, ಮಲ್ಟಿಪ್ಲೈ ಬೈ 9 ಆಗ್ತಾ ಇಲ್ಲ. ಸೊ ವಿಲ್ ಚೆಕ್ ಅನದರ್ ಥಿಂಗ್. ಸೊ 16 ಇದೆ, ರೈಟ್. 16ಅಲ್ಲಿ 16 - 4 ಮಾಡಿದರೆ ಏನು ಬರುತ್ತೆ? 12, ಬಿಕಾಸ್ ಇಟ್ ಇದೆ 12 ಸ್ಕ್ವೇರಾ, ರೈಟ್. 16 - 4 ಮಾಡಿದರೆ 12 ಬರುತ್ತಾ? ದಟ್ ಈಸ್ 12 ಸ್ಕ್ವೇರ್. ಸೊ ಇವಾಗ 28 - 4 ಮಾಡಿದರೆ ನಾನು 24 ಬರಬೇಕು. 24 ಸ್ಕ್ವೇರ್ ಮಾಡಿದರೆ ದಟ್ ವಿಲ್ ಬಿ 576. ಆಪ್ಷನಲ್ಲಿ ಇದೆನಾ? ನೋ, ಅದು ಕೂಡ ಆಪ್ಷನಲ್ಲಿ ಇಲ್ಲ. ಸೊ ಮತ್ತೇನಾಗ್ತಾ ಇದೆ ಅದನ್ನು ಚೆಕ್ ಮಾಡೋಣ. 16 to 144 ಮಲ್ಟಿಪ್ಲೈ 9 ಅಂತೂ ಆಗ್ತಾ ಇದೆ. ಆ 9ಅನ್ನು ಬಿಡಿಸ್ಕೊಳ್ಳೋಣ. ಹೇಗೆ? 16 ಇಂಟು 9 ಆಗ್ತಾ ಇದೆ. ಏನಾಗಿರ್ಬೋದು? 16 ಬೈ ಹಾಫ್ ಮಾಡಿ, ಹಾಫ್ ಆಫ್ ದಟ್ ನಂಬರ್ 16/2 ಪ್ಲಸ್ 1 ಮಾಡಿದರೆ ಇಲ್ಲಿ 9 ಬರುತ್ತಾ, ರೈಟ್. ಇನ್ ದ ಸೇಮ್ ವೇ ವಿ ವಿಲ್ ಡೂ ಫಾರ್ 28. ಆವಾಗ ನೋಡೋಣ ಅದು ಕರೆಕ್ಟ್ ಆಗುತ್ತಾ ಇಲ್ಲ. 28 ಇಂಟು 28/2 ಹಾಫ್ ಆಫ್ ದಟ್ ನಂಬರ್ ಪ್ಲಸ್ 1. 28 ಇಂಟು ಹಾಫ್ ಆಫ್ ದಟ್ ನಂಬರ್. 28 ಹಾಫ್ ಈಸ್ ವಾಟ್? 28 ಹಾಫ್ ಈಸ್ ವಾಟ್? 14. 14 ಪ್ಲಸ್ 1. 28 ಇಂಟು 15 ಮಾಡಿದರೆ ನಮಗೆ ಆಪ್ಷನಲ್ಲಿರೋದು ಬರುತ್ತಾ ಆನ್ಸರ್? 28 ಇಂಟು 15. ವಾಟ್ ಈಸ್ 28 ಇಂಟು 15? ದ್ಯಾಟ್ ವಿಲ್ ಬಿ 420. ಏನು ಬರುತ್ತೆ? 28 ಇಂಟು 15 ಮಾಡಿದರೆ 420. ಹೇಗಾಗ್ತಾ ಇದೆ ಇದು? ಸೊ ಸೇಮ್ ದ ನಂಬರ್, ವಾಟ್ ಈಸ್ ದಟ್ ನಂಬರ್? 16. ಅದನ್ನು ಹಾಫ್ ಮಾಡ್ತಾ ಇದ್ದಾರೆ, ಹಾಫ್ ಪ್ಲಸ್ 1. ಸೊ ಇನ್ ಸೇಮ್ ವೇ 28ಗೂ ಏನು ಮಾಡಬೇಕು ನೀವು? ಹಾಫ್ ಆಫ್ ದಟ್ ನಂಬರ್, ಹಾಫ್ ಆಫ್ ದ್ಯಾಟ್ ಈಸ್ 14 ಪ್ಲಸ್ 1 ಮಾಡಿದರೆ 15. ಸೊ 28 ಇಂಟು 15 ಮಾಡಿದರೆ ಏನು ಬರುತ್ತೆ ನಿಮಗೆ? 420 ಆಗುತ್ತೆ, ರೈಟ್. 28 ಇಂಟು 50 ಹಾಫ್ ಆಫ್ ದಟ್ ನಂಬರ್ ಪ್ಲಸ್ 1 15, ರೈಟ್. ಅರ್ಥ ಆಗಿದೆನಾ? ರೈಟ್, ಓಕೆ. ಸೊ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ನೋಡಿ ಏನಿದೆ? DHLPTX ಅಂತ ಕೊಟ್ಟಿದ್ದಾರೆ. ಇನ್ ಅ ವಾಟ್ ದಟ್ ಈಸ್ ರಿಲೇಟೆಡ್ ಟು BFJNRV, ರೈಟ್. ಸೊ ನಮಗೆ ಏನು ಬೇಕು? CGKOSWಗೆ ಬೇಕು, ರೈಟ್. ವಿಲ್ ಡೂ ದಟ್. DHLPTX ಇದೆ, ರೈಟ್. ಸೊ ಇವಾಗ BFJNRV, ರೈಟ್. NRV.
ಎನ್ ಆರ್ ವಿ ಇದೆ, ರೈಟ್. ಸೊ ಏನು ಚೇಂಜ್ ಆಗ್ತದೆ, ಫಸ್ಟ್ ರೈಟ್ ಡೌನ್ ದ, ಬಿಕಾಸ್ ಅಪೋಸಿಟ್ ಅಂತೂ ಕಾಣಿಸ್ತಾ ಇಲ್ಲ, ಬಟ್ ನಿಯರ್ ಕಾಣಿಸ್ತಾ ಇದೆನಾ, ಡಿ ಟು ಬಿ 2 ಗ್ಯಾಪ್, ರೈಟ್, 2 ಗ್ಯಾಪ್ ಇದೆ, ರೈಟ್. ಎಚ್ ಟು ಎಫ್ 2 ಗ್ಯಾಪ್ ಕಾಣಿಸ್ತಾ ಇದೆ, ಲೈಕ್ ದಟ್ ವಿಲ್ ಸಿ. ಸೊ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡು ನೋಡಿ, 4 2 8 6, ಎಲ್ ಈಸ್ ವಾಟ್ 12, ಜೆ ಈಸ್ ವಾಟ್ 10, ಪಿ ಈಸ್ ವಾಟ್ 16, ಎನ್ ಈಸ್ 14, ಟಿ 20, ಆರ್ ಈಸ್ ವಾಟ್ 18, ಎಕ್ಸ್ ಈಸ್ ವಾಟ್ ಎಷ್ಟಿದೆ 24, ಇಟ್ ಈಸ್ 20. ಏನಾಗ್ತಾ ಇದೆ ಎಲ್ಲ ಕಡೆ -2 -2 -2, ವಾಟ್ ಏನಾಗ್ತಾ ಇದೆ -2 ಆಗ್ತಾ ಇದೆ, ರೈಟ್, -2. ಸೊ ವಿ ಹ್ಯಾವ್ ಟು ಫೈಂಡ್ ಫಾರ್ ಸಿ ಜಿ ಕೆ ಓ ಎಸ್ ಡಬ್ಲ್ಯೂ. -2 ಮಾಡಿ, 3 - 2 is what 1, that is ಎ. ಜಿ ಈಸ್ 7, ವಾಟ್ 7 - 2, ಆಪ್ಷನಿಂದ ಹೋಗಿ ಎ ಇದೆ, ಇಲ್ಲಿ ಇದೆ, ರೈಟ್. ಸೊ ನೆಕ್ಸ್ಟ್ 7 - 2 is what 5. ಸೊ 5 means what, 5 is a what, e ಇದೆ, e place value is 5 in only one option, that is what, that is ಓನ್ಲಿ ಸಿ ಆಪ್ಷನಲ್ಲಿ ಎ ಇ ಅಂತ ಕಾಣಿಸ್ತಾ ಇದೆ, ಬೇರೆ ಕಡೆ ಎಲ್ಲ ಚೇಂಜ್ ಇದೆ. ಸೊ ಯುವರ್ ಆನ್ಸರ್ ವಿಲ್ ಬಿ ವಾಟ್, ಥರ್ಡ್ ಆಪ್ಷನ್, ರೈಟ್. ವಿಲ್ ಚೆಕ್. ಸೊ 11 - 2 ಎಷ್ಟಾಗುತ್ತೆ, 9. 9 ಮೀನ್ಸ್ ವಾಟ್, ಐ, ಎ ಇ ಐ. ಸೊ 15 - 2 is what, 13. 13 is m, and s is 19. 19 - 2 is what, 17. ಸೊ 17 ಎದ್ರ ಪ್ಲೇಸ್ ವ್ಯಾಲ್ಯೂ ಇದೆ, ಕ್ಯೂ ಪ್ಲೇಸ್ ವ್ಯಾಲ್ಯೂ ಇದೆ, ರೈಟ್. ಸೊ ಈ ಡಬ್ಲ್ಯೂ ನೋಡಿದಾಗ ಯಾವಾಗ 23 ಇದೆ, 23 - 2 ವಿಲ್ ಬಿ ಅ ವಾಟ್, ಎಷ್ಟಾಗುತ್ತೆ 21 ಆಗುತ್ತೆ. ಸೊ 21 ವಿಲ್ ಬಿ ಅ ವಾಟ್, ಪ್ಲೇಸ್ ವ್ಯಾಲ್ಯೂ ಆಫ್ ಇದ್ರದ್ದಿದೆ, ಯುದಿದೆ. ಸೊ ಏನಾಗ್ತಾ ಇದೆ -2, ಪ್ಲೇಸ್ ವ್ಯಾಲ್ಯೂ ಏನಾಗ್ತಾ ಇದೆ -2 ಆಗ್ತಾ ಇದೆ. 2 ಗ್ಯಾಪ್ ಇದೆ ಎಲ್ಲ ಕಡೆ, ರೈಟ್. ಸೊ ಆಪ್ಷನ್ ವಿಲ್ ಬಿ ಅ ಸಿ ಆಪ್ಷನ್. ಸೊ ನೆಕ್ಸ್ಟ್ ಏನಿದೆ, ನಂಬರ್ ಅನಾಲಜಿ ಇದೆ, ರೈಟ್. 17 to 90 ರಿಲೇಟ್ ಆಗಿದೆ. ಸೊ 27, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಟರ್ಮ್ಸ್ ಇದೆ ಟೋಟಲ್, 1 2 3 4 5 6, ಟೋಟಲ್ 6 ಟರ್ಮ್ಸ್ ಇದೆ. ಈ ಥರ ಇದ್ದಾಗ ಏನಿರುತ್ತೆ, ಫಸ್ಟು ಸೆಕೆಂಡ್ ಹೇಗೆ ರಿಲೇಟ್ ಆಗಿದೆನೋ ಸೆಕೆಂಡ್ ಟು ಥರ್ಡು ಅದೇ ಥರ ರಿಲೇಟ್ ಆಗುತ್ತೆ. ಫಸ್ಟ್ ಸೆಕೆಂಡ್ ಹೇಗೆ ರಿಲೇಟ್ ಆಗಿದೆನೋ ಥರ್ಡ್ ಟು 4 ಆಗುತ್ತೆ, ಆ್ಯಂಡ್ 5th to 6th ಟರ್ಮ್ ಆಗುತ್ತೆ. ಟೋಟಲಿ ಹೌ ಮೆನಿ ಟರ್ಮ್ಸ್ ಆರ್ ದೇರ್, 6 ಟರ್ಮ್ಸ್ ಇದೆ ಇದರಲ್ಲಿ, ರೈಟ್. ಇದನ್ನು ಕೂಡ ಸೇಮ್ ಅದೇ ಥರ, ಏನು ಚೇಂಜಸ್ ಅಲ್ಲ, ರೈಟ್. ಫಸ್ಟಿಂದ ಸೆಕೆಂಡ್ ಹೇಗೆ ರಿಲೇಟ್ ಆಗ್ತಾ ಇದೆನೋ ಥರ್ಡ್ ಟು 4 ಅದೇ ಥರ, ಆ್ಯಂಡ್ 5th to 6th ಆಗ್ತಾ ಇರುತ್ತೆ, ರೈಟ್. ಸೊ ವಿಲ್ ಚೆಕ್ 17 to 90 ಹೇಗೆ ಬಂತು. ಇವಾಗ ನಿಯರೆಸ್ಟ್ ಮಲ್ಟಿಪಲ್ ನೋಡಿ, ಆಲ್ವೇಸ್ ಇವಾಗ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಟೇಕ್ ದ ವರ್ಡ್ ನಿಯರೆಸ್ಟ್ ಮಲ್ಟಿಪಲ್. 17 ಇಂಟು ಎಷ್ಟು ಮಾಡಿದರೆ ಆಗುತ್ತೆ, 17 5s ಪ್ಲಸ್ 5, ರೈಟ್. 17 5s ಇಸ್ ವಾಟ್ 85. 85 ಪ್ಲಸ್ 5 ಮಾಡಿದರೆ ನಿಮಗೆ 90 ಬರುತ್ತಾ, ರೈಟ್. 85 ಪ್ಲಸ್ 5 ಮಾಡಿದರೆ ನಿಮಗೆ 90 ಬರುತ್ತೆ, ರೈಟ್. ಸೊ ಇಫ್ 27 ಇದೇ ಥರ ಇಲ್ಲಿ ಚೇಂಜ್ ಆಗ್ತಾ ಇದೆನೆಲ್ಲ ಚೆಕ್ ಮಾಡಿ. 27 ಇಂಟು 5, 27 into 5 is how much, 135, right. 135 plus 5, ಸೊ ಎಷ್ಟಾಗುತ್ತೆ 140 ಆಗ್ತಾ ಇದೆ. ಸೊ ಅದರ ಅರ್ಥ ಏನಾಗ್ತಾ ಇದೆ, ಇಂಟು 5 ಪ್ಲಸ್ 5. ಸೊ 29 ಇಂಟು 5 ಬೇಕು ನಮಗೆ, 29 ಇಂಟು 5 ಪ್ಲಸ್ 5. ಸೊ ನಮಗೇನು ಸಿಗುತ್ತೆ, ಆನ್ಸರ್ ಸಿಗುತ್ತೆ 29 5s ಬೇಕು, ರೈಟ್. 29 5s ಎಷ್ಟು ಬರುತ್ತೆ, 145 ಬರುತ್ತಾ, 145 plus 5. So that is what, 150. In which option it is? Option D1. ಯಾವ ಆಪ್ಷನಲ್ಲಿದೆ, that will be a what, option D, right. ಯಾವ್ದು ಆಪ್ಷನಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ, ರೈಟ್. ಏನಾಗ್ತಾ ಇದೆ, ಇಂಟು 5 ಪ್ಲಸ್ 5. ಓಕೆ, ನೆಕ್ಸ್ಟ್ ಒನ್. Do the next one. Try to do the next question within 30 seconds. It will be very helpful. ಎಕ್ಸಾಮಲ್ಲಿ ನಿಮಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ವಿತಿನ್ ಅ ಟೈಮರಲ್ಲಿ ಮಾಡಿದರೆ. ಸೊ 645 ಇಸ್ ರಿಲೇಟೆಡ್ ಟು 15 ಕಾಣಿಸ್ತಾ ಇದೆ, ರೈಟ್. ರ್ಯಾಪಿಡ್ ಆಗಿ ಡಿಕ್ರೀಸ್ ಆಗ್ತಾ ಇದೆ, ರೈಟ್. ಡಿವೈಡ್ ಆಗಿರ್ಬೋದಾ,
ಡಿವೈಡ್ ಆಗಿರ್ಬೋದು, ರೈಟ್. 15ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದರೆ 645 ಬರ್ಬೋದು, ಚೆಕ್ ಮಾಡಿ. ಸೊ ಡಿವೈಡ್ ಬೈ 15 ಮಾಡಿ ನೋಡಿ. 15 4s 15 3s 43 ಮಲ್ಟಿಪ್ಲೈ ಆಗ್ತಾ ಇದೆ ಅಂದ್ಕೊಳ್ಳೋಣ. ಸೊ ಇದೇ ಸೇಮ್ ಥರ ನಮಗೆ ಇಲ್ಲೂ ಆಗಬೇಕು, ಬಿಕಾಸ್ ಇಟ್ ಈಸ್ ವಾಟ್ ಅನಾಲಜಿ, ರೈಟ್. ಸೊ ಅನಾಲಜಿಯಲ್ಲಿ ಏನಿರುತ್ತೆ, ಫಸ್ಟ್ ಸೆಕೆಂಡ್ ಹೇಗೆ ರಿಲೇಟ್ ಆಗಿದೆಯೋ ಅದೇ ಥರ ನೆಕ್ಸ್ಟ್ ಟರ್ಮ್ಸ್ ಕೂಡ ರಿಲೇಟ್ ಆಗಿರಬೇಕು. 785 ಡಿವೈಡೆಡ್ ಬೈ 20 ಮಾಡಿ ನೋಡಿ, ಆಗತ್ತಾ? ಇವಾಗ 20 ಇದೆ, 5 ಇದೆ ಲಾಸ್ಟಲ್ಲಿ, ರೈಟ್. ಸೊ ಇದು ಪರ್ಫೆಕ್ಟ್ ಹೋಲ್ ನಂಬರಲ್ಲಿ ಬರುತ್ತಾ ಇಲ್ಲಿ? ನೋ, ಬಿಕಾಸ್ ಪಾಯಿಂಟಲ್ಲಿ ಬರುತ್ತೆ. ಇಲ್ಲಿ 5 ಇದೆ, ಇಲ್ಲಿ 0 ಇದೆ, ರೈಟ್. ಸೊ ಅದ್ರ ಸಲುವಾಗಿ ಏನು ಬರ್ಬೋದು ನಿಮ್ಮದು? ನೆಕ್ಸ್ಟ್ ಚೆಕ್ ಮಾಡಿ. ಇವಾಗಂತೂ ಡಿವೈಡ್ ಪ್ಲಸ್ ಅಡಿಷನ್ ಮಾಡಿದರೆ ನನಗೆ ಆನ್ಸರ್ ಬರ್ತಾ ಇಲ್ಲ. ಡೂ ದ ಎನಿ ಅದರ್ ಥಿಂಗ್. ನೆಕ್ಸ್ಟ್ ಏನು ಮಾಡಬೇಕು? ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್. ಕಾಣಿಸ್ತಾ ಇದೆ ನಾ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸು? ನೋ, ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ ಹತ್ರನೂ ಕಾಣಿಸ್ತಾ ಇಲ್ಲ. ಸೊ ವಿಲ್ ಡೂ ದ ಥರ್ಡ್ ಒನ್. ವಾಟ್ ಈಸ್ ದ ಥರ್ಡ್ ಒನ್? ಥರ್ಡ್ ಸ್ಟೆಪ್ ಏನಿತ್ತು? ಡಿಜಿಟ್ಸ್ ನೋಡೋದು. ಚೆಕ್ ದ ಡಿಜಿಟ್ಸ್. ವಾಟ್ ಡಿಜಿಟ್ ಸಮ್? ಚೆಕ್ ದ ಡಿಜಿಟ್ ಸಮ್. ಆಗ್ತಾ ಇದೆನಾ ಚೆಕ್ ಮಾಡಿ. ಸೊ 6 + 4 + 5 ದಟ್ ಈಸ್ ವಾಟ್? 15. ಸೊ ಅಲ್ಲಿ ನೋಡಿ, 7 + 8 + 5 20 ಬರುತ್ತಾ? 7 + 8 is 15, 15 + 5 is 20. ಸೊ ಇನ್ನು ಸೇಮ್ ವೇ ನಮ್ಗೆ ಏನು ಬೇಕು? 9 7 8ಗೆ ಬೇಕು. ಸೊ 9 + 7 is what? 9 + 7 ಏನು ಬರುತ್ತೆ? 16 ಆಗುತ್ತೆ, ರೈಟ್. ಸೊ 16 + 8 is what? 24, ರೈಟ್. ಸೊ 16 + 8 is what? 24. ಸೊ your answer will be what? 24. ಸೊ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇಲ್ಲ, ಪ್ಲಸ್ ಮೈನಸ್ ಆಗ್ತಾ ಇಲ್ಲ. ಸೊ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸು ಇಲ್ಲ. ಹಾಗಿದ್ರೆ ಥರ್ಡ್ ಏನು ಮಾಡ್ಬೋದು ನಾವು? ಡಿಜಿಟ್ಸ್ ಸಮ್, ರೈಟ್. ದಟ್ ಈಸ್ ವಾಟ್? ಆಪ್ಷನ್ ಬಿ 24. ಏನಾಗಿದೆ ಇಲ್ಲಿ? ಡಿಜಿಟ್ಸ್ ಸಮ್ ಆಗಿದೆ. So next one. Okay, see the next one. ಏನಿದೆ? Select the option that is related to the third number in the same way as the second number is related to first number. ಓಕೆ, ಅದೇ ಥರ ಸೇಮ್ ಫಸ್ಟ್ ನಂಬರ್ ಟು ಸೆಕೆಂಡ್ ನಂಬರ್ ಹೇಗೆ ರಿಲೇಟ್ ಆಗಿದೆನೋ ಅದೇ ಥರ ನಮಗೆ ಥರ್ಡಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲೊಂದು ನೋಟ್ ಕೊಟ್ಟಿದ್ದಾರೆ. ಆಪ್ರೇಷನ್ ಶುಡ್ ಬಿ ಪರ್ಫಾರ್ಮ್ಡ್ ಆನ್ ದ ಹೋಲ್ ನಂಬರ್ಸ್ ವಿಥೌಟ್ ಬ್ರೇಕಿಂಗ್ ಡೌನ್ ದ ನಂಬರ್ಸ್ ಇನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಡಿಜಿಟ್ಸ್. ಅಂದರೆ ಇವಾಗ ನಾವು ಬಿಫೋರ್ ಕ್ವಶನಲ್ಲಿ ಹೇಗೆ ಡಿಜಿಟ್ಸನ್ನು ಅಡಿಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಆಗಿ ಮಾಡಿದ್ವಿಲ್ಲ, ಸಿ ಬ್ರೇಕ್ ಮಾಡಿದ್ವಿ. ಇದನ್ನು ಬ್ರೇಕ್ ಮಾಡಿ 6 + 4 5 ಮಾಡಿದ್ವಿ. ಆವಾಗ ನಮಗೆ ಆನ್ಸರ್ ಬಂದಿತ್ತು. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಬ್ರೇಕ್ ಮಾಡಬಾರ್ದು, ರೈಟ್. ಬ್ರೇಕ್ ಮಾಡಬಾರ್ದು ಅಂತ ಅವರೇ ಹೇಳ್ತಾ ಇದ್ದಾರೆ. ಯೂಸ್ ಅ ಹೋಲ್ ನಂಬರ್. ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಡೋಂಟ್ ಬ್ರೇಕ್ ಡೌನ್ ಅಂತ. ಸೊ ಸಿ ಏನಾಗ್ತಾ ಇದೆ? ಸೊ ಏನೂ ಬ್ರೇಕ್ ಮಾಡಬೇಡಿ ಅಂತಂದರೆ ಇವಾಗ ಮಲ್ಟಿಪ್ಲೈ ಇಲ್ಲಿ 4 4 16 -5 ಆ ಥರನೂ ಮಾಡಬೇಡಿ ಅಂತ ಹೋಲ್ ಡಿಜಿಟ್ ಯೂಸ್ ಮಾಡ್ಕೊಳ್ಳಿ ಅಂದಾಗ. ಸೊ 2 ಫಸ್ಟ್ ಮೈನಸ್, ರೈಟ್. ಚೆಕ್ ಮಾಡಿ ಮೈನಸ್ ಆಗ್ತಾ ಇದೆ, ಮೈನಸ್ ಎಷ್ಟಾಗ್ತಾ ಇದೆ, ಅದರಿಂದ ಆನ್ಸರ್ ಬರ್ತಾ ಇಲ್ಲ. ಬಿಕಾಸ್ ಬಿಗ್ ನಂಬರ್ ಕಡಿಮೆ ಆಗಿದೆ. 2 ವಾಟ್? 4 4 5 - 2 1 6 ಇದೆ. ಸೊ ಎಷ್ಟು ಬರುತ್ತೆ ಇಲ್ಲಿ? 2 2 9 ಬರುತ್ತೆ. ಸೊ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 229, ರೈಟ್. ಸೊ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 229. ಎಷ್ಟು ಡಿಫ್ರೆನ್ಸ್ ಆಗ್ತಿದೆ? 2 2 9. ಇಫ್ ಯು ಸಿ ಇದೇ ಥರ ಅಲ್ಲಿ ಆಗ್ತಾ ಇದೆಯೇ ಇಲ್ಲ ಆರ್ ಎಲ್ಸ್ ಬೇರೆ ವಿ ವಿಲ್ ಚೆಕ್ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ ಆ್ಯಂಡ್ ಆಲ್, ರೈಟ್. 2 2 9 ಮೈನಸ್ ಮಾಡಿ. ಸೊ 17 - 9 ಮಾಡಿದರೆ ಎಷ್ಟು ಬರುತ್ತೆ? ಲಾಸ್ಟಲ್ಲಿ 8 ಬರುತ್ತೆ. ಸೊ ಎ ಆ್ಯಂಡ್ ಸಿ ಅಲ್ಲಿ ಇದೆ 8 ಬರುತ್ತೆ. ಸೊ ರೈಟ್. ನೆಕ್ಸ್ಟ್ ಎಷ್ಟು ಬರುತ್ತೆ? 7 - 2 is what? 5, ರೈಟ್. ಸೊ 9 - 2 is what? 7, ರೈಟ್. 758 ಆಪ್ಷನಲ್ಲಿ ಇದೆನಾ? ರೈಟ್. ಈಸಿ ಇದೆ. ಏನಾಗ್ತಾ ಇದೆ? ಓನ್ಲಿ ಮೈನಸ್ ಆಗ್ತಾ ಇದೆ. ಡೈರೆಕ್ಟಾಗಿ 229 ಮೈನಸ್ ಆಗ್ತಾ ಇದೆ. ಡಿಫ್ರೆನ್ಸ್ ಆಫ್ ದಟ್ 229. ಸೊ ಸೆಕೆಂಡ್ ಕೂಡ ಏನು ಮಾಡಬೇಕು? ಅದೇ ಡಿಫ್ರೆನ್ಸನ್ನು ಚೆಕ್ ಮಾಡಿ. ಸೊ ಏನಾಗ್ತಾ ಇದೆ ಅಲ್ಲಿ? -229. ಆಪ್ಷನ್ C1 ಆಪ್ಷನಲ್ಲಿ ಇದೆನಾ? ದಟ್ ಈಸ್ ವಾಟ್? ಆಪ್ಷನ್ ಥರ್ಡ್. ಮೈನಸ್ ಆಗ್ತಾ ಇದೆ. ವಾಟ್? ಸಬ್ಟ್ರಾಕ್ಷನ್. ದಟ್ ಈಸ್ -220. ನೆಕ್ಸ್ಟ್ ಒನ್ ಏನು ಹೇಳಿದ್ದಾರೆ? ಸೇಮ್ ವೇ ಅದೇ ಥರ ಮಾಡಬೇಕು. 42 ಈಸ್ ರಿಲೇಟೆಡ್ ಟು 196.
ಸೊ 52 ಈಸ್ ರಿಲೇಟೆಡ್ ಟು, ಇಲ್ಲೂ ಕೂಡ ಏನಿದೆ 6 ಟರ್ಮ್ಸ್ ಇದೆ. 42 ಈಸ್ ರಿಲೇಟೆಡ್ ಟು 196. ಸೊ 52 ಈಸ್ ರಿಲೇಟೆಡ್ ಇನ್ ವಾಟ್ ವೇ, ಆ್ಯಂಡ್ ಅಗೇನ್ ಏನು ಕೊಟ್ಟಿದ್ದಾರೆ, 96 ಈಸ್ ವಾಟ್ ರಿಲೇಟೆಡ್ ಟು 1024 ಅಂತ ಕೊಟ್ಟಿದ್ದಾರೆ. ನಿಮಗೆ ಅಟ್ಲೀಸ್ಟ್ 30ವರೆಗಾದರೂ ಸ್ಕ್ವೇರ್ಸ್ ಬರಬೇಕು. ಯು ಕ್ಯಾನ್ ರೀಡ್ ದ್ಯಾಟ್ ಟಿಲ್ 35 ವಿಲ್ ಬಿ ಈಸಿ, ರೈಟ್. ಎಕ್ಸಾಮಲ್ಲಿ ನಿಮಗೆ ಈಸಿ ಆಗುತ್ತೆ, ರೈಟ್. ಇವಾಗ 196 ಇದೆ, 196 ಆ್ಯಂಡ್ 1024 ನೋಡಿದರೆ ನಿಮಗೆ ಏನು ಕಾಣಿಸ್ತಾ ಇದೆ? ದೇ ಬೋತ್ ಆರ್ ಸ್ಕ್ವೇರ್ಸ್ ಆರ್ ನಾಟ್? ಯಾವ ಸ್ಕ್ವೇರ್ ಇದೆ ಇದು? 14 ಸ್ಕ್ವೇರ್. ಬಟ್ 1024 ಈಸ್ ಸ್ಕ್ವೇರ್ ಆಫ್ ವಾಟ್? 1024 ಈಸ್ ಸ್ಕ್ವೇರ್ ಆಫ್ 32 ಸ್ಕ್ವೇರ್. ಏನಿದೆ 1024 32 ಸ್ಕ್ವೇರ್ ಇದೆ. ವಾಟ್ ಈಸ್ 32 ಸ್ಕ್ವೇರ್? ದಟ್ ಈಸ್ 1024. ಇಷ್ಟಂತೂ ನಮಗೆ ಅರ್ಥ ಆಗ್ತಿದೆ. ಇವಾಗ ನೋಡೋಣ ಏನು ಮಲ್ಟಿಪ್ಲೈ ಆಗ್ತಾ ಇದೆ. 42ಗೆ ನೀವು ಎಷ್ಟು ಮಲ್ಟಿಪ್ಲೈ ಮಾಡಿದರೆ 196 ಬರ್ಬೋದು? 8ಲಿಂದ ಮಾಡಿ ನೋಡಿ. 8 2 16, ಲಾಸ್ಟಲ್ಲಿ 6 ಬರುತ್ತಾ? 8 2 16. 3ಇಂದ ಮಾಡಿದರೆ ಇವಾಗ 42 ಇಂಟು 3 ಮಾಡಿದರೆ 3 2 6, 3 4 12, 126 ಆಗುತ್ತೆ. ಬಟ್ 196 ಬರೋದಿಲ್ಲ. ಸೊ ಇಲ್ಲಿ ಚೆಕ್, 96ಅಲ್ಲೂ 32 ಸ್ಕ್ವೇರ್ ಆಗಬೇಕು, 96ಇಂದ 32 ಸ್ಕ್ವೇರ್ ಆಗಬೇಕು, 42ಇಂದ 14 ಆಗಬೇಕು. ಸೊ ಹೇಗಾಗ್ಬೋದು ಇದನ್ನು? ಏನಾದರೂ ಡಿವೈಡ್ ಮಾಡಿದರೆ ಆಗುತ್ತಾ? ರೈಟ್. ಏನಾದರೂ ಡಿವೈಡ್ ಮಾಡಿದರೆ ಮಾತ್ರ 14 ಬರ್ಬೋದಾ? ರೈಟ್. ಹಾಫ್ ಮಾಡಿರ್ಬೋದು, ರೈಟ್. ಕ್ವಾರ್ಟರ್ ಮಾಡಿರ್ಬೋದು, ಲೈಕ್ 1/3, 1/5. ಮತ್ತು ಆವಾಗ ಏನಾಗುತ್ತೆ, ನಿಮಗೆ ಆನ್ಸರ್ ಬರ್ಬೋದು. ಬಿಕಾಸ್ ಮಲ್ಟಿಪಲ್ ನೋಡಿ, 42ಇಂದ 196 ಇಸ್ ಮಲ್ಟಿಪಲ್ ಆಫ್ ದಟ್ 42. ಚೆಕ್. ಇವಾಗ 3 ಮಲ್ಟಿಪ್ಲೈ ಮಾಡಿದ್ರಂತೂ ಆಗಲ್ಲ, 126 ಬರುತ್ತೆ. ಇವಾಗ 2ಇಂದ ನೋಡಿದರೆ 8 ಮಾಡಿದರೆ 2 8 16 ಆಗುತ್ತೆ. ಜಾಸ್ತಿ ಆಗುತ್ತೆ, 336 ಹಂಗೆ ಆಗುತ್ತೆ, ರೈಟ್. ಸೊ ಇವಾಗ ಬೇರೆ ಆಗ್ತಾ ಇದೆ. ಸೊ ವಿಲ್ ಚೆಕ್ 1/2. ಹಾಫ್ ಮಾಡಿದರೆ 2 2s 2 1s 21 ಆ್ಯಂಡ್ 196. ಆವಾಗ ಕೂಡ ಬರೋದಿಲ್ಲ, ರೈಟ್. ವಿಲ್ ಡೂ 1/3. 1/3 ಆಫ್ ವಾಟ್? 42. ಎಷ್ಟಾಗುತ್ತೆ? 3 1s 3 4s 12. ಸಿ 14 ಬರ್ತಾ ಇದೆ. ಸೊ ಇದೇ ಥರ 1/3 ಮಾಡಿದರೆ 96ಗೆ ಬರುತ್ತಾ? ಚೆಕ್ ಮಾಡಿ. 1/3 ಆಫ್ 96 ಈಸ್ ವಾಟ್? 1/3 ಆಫ್ 96 ಈಸ್ ವಾಟ್? 3 3s 9, 3 2s 6. ಸೊ 32 ಸ್ಕ್ವೇರ್ ಈಸ್ ವಾಟ್? 32 ಸ್ಕ್ವೇರ್ 1024 ಇದೆ, 1024 ಇದೆ, ರೈಟ್. ಸೊ ಹಿಯರ್ ಕ್ವಶನಲ್ಲಿ 1 minute change the question, that is take here 1. ಇಲ್ಲಿ 1 ಇದೆ. Take there 1. So 51. ಸೊ 51 ಡಿವೈಡೆಡ್ ಬೈ 3 ಏನು ಮಾಡಿದ್ದಾರೆ? ಇಲ್ಲೆಲ್ಲ 3 ಡಿವೈಡ್ ಮಾಡಿದಾರಾ? 3 1s 3 4s 12, 3 3s 3 2s ಡಿವೈಡೆಡ್ ಬೈ 3 ಮಾಡಿದರೆ 3 1s 3, 3 7s, ರೈಟ್. 17 ಇಂಟು ವಾಟ್? ಸ್ವಾಟ್ 17 ಇಂಟು 17, ರೈಟ್. ವಾಟ್ ಈಸ್ 17? ದಟ್ ಈಸ್ 289. ವಾಟ್ ಈಸ್ 17 ಸ್ಕ್ವೇರ್ ಏನಾಗುತ್ತೆ? 289. 17 ಸ್ಕ್ವೇರ್ ಈಸ್ ವಾಟ್? 289. ಏನಾಗ್ತಾ ಇದೆ ಇಲ್ಲಿ? ಹಾಫ್ ಆಫ್ ದ್ಯಾಟ್, ಸಾರಿ 1/3. ಇವಾಗ ಕ್ವಶನ್ ನೋಡಿದರೆ 1/3 ಆಗ್ತಾ ಇದೆನಾ? 3 1s 3 4s 12, 14 ಸ್ಕ್ವೇರ್ ಬರ್ತಾ ಇದೆ. ಇವಾಗ 3 3s 3 2s 6. ಸೊ 32 ಸ್ಕ್ವೇರ್, ದಟ್ ಈಸ್ ವಾಟ್? 1024. ಸೊ ಕ್ಯಾನ್ಸಲ್ ದಿಸ್ ಆಪ್ಷನ್. ಸೊ ಆನ್ಸರ್ ಏನಾಗುತ್ತೆ? ದಟ್ ಈಸ್ ವಾಟ್? 17. ಏನಾಗುತ್ತೆ? 17 ಆಗುತ್ತೆ. ಸೊ 17 ಸ್ಕ್ವೇರ್ ವಾಟ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ? 17 ಸ್ಕ್ವೇರ್, ದಟ್ ಈಸ್ 289, ರೈಟ್. 1/3 ಮಾಡಿ ಆನ್ಸರನ್ನು ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ನೋಡಿ, ವಾಟ್ ದ ನಂಬರ್ ಇನ್ ದ ಸೇಮ್ ವೇ. ವಾಟ್ ಸೇಮ್ ಇದೇ ಥರ 125ಗೆ 625 ರಿಲೇಟ್ ಆಗಿದೆ, 221ಗೆ 721 ರಿಲೇಟ್ ಆಗಿದೆ, ರೈಟ್. ಫಾರ್ ಯು ಹೌ ಟು ಫೈಂಡ್ ಫಾರ್ 343. 343ಗೆ ನಮಗೆ ಬೇಕು. ಆ್ಯಂಡ್ ಹಿಯರ್ 221ಗೆ 721 ಆಗ್ತಾ ಇದೆ. ಇಲ್ಲಿ ಮಲ್ಟಿಪಲ್ ಚೆಕ್ ಮಾಡಿದರೆ ಬರ್ತಾ ಇಲ್ಲ. ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿದರೆ ಬರುತ್ತಾ? 6ಇಂದ ಮಲ್ಟಿಪ್ಲೈ ಮಾಡಿದರೆ 3ಇಂದ ಮಲ್ಟಿಪ್ಲೈ ಮಾಡಿದರೆ 3 ಬರುತ್ತೆ ಲಾಸ್ಟಲ್ಲಿ, ಯೂನಿಟ್ 1 ಬರೋದಿಲ್ಲ, ರೈಟ್. ಸೊ ಟು ದ
ಸಿ 7 0 0 ಆ್ಯಂಡ್ 7 - 2 is 500. ಏನಾಗ್ತಾ ಇದೆ 500 ಆಗ್ತಾ ಇದೆ. ಸೊ ವಾಟ್ ಪ್ಲಸ್ 500. ಸೊ ಇಲ್ಲೂ ಆಗ್ತಾ ಇದೆನಾ ಸೇಮು ಹಾಗೆ ಈಸ್ ಇಟ್ ಈಸಿ ರೈಟ್. ಸೊ ಪ್ಲಸ್ 500 ಆಗ್ತಾ ಇದೆ, ದಟ್ ಈಸ್ 625 ಪ್ಲಸ್ 500 ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಪ್ಲಸ್ 500 ಮಾಡಿದರೆ ಏನಾಗುತ್ತೆ 843. ವಿಚ್ ಆಪ್ಷನ್ ಇದೇನಾ ಆಪ್ಷನ್, ದಟ್ ಈಸ್ ವಾಟ್ ಆಪ್ಷನ್ D1 843 ರೈಟ್. 843 ಆಗ್ತಾ ಇದೆ ರೈಟ್. ಏನಾಗ್ತಾ ಇದೆ ಇಲ್ಲಿ ಡೈರೆಕ್ಟ್ ವಾಟ್ ಪ್ಲಸ್ 500. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ಡೆಸಿಮಲಲ್ಲಿ ಕೊಟ್ಟಿದ್ದಾರೆ, ಬಟ್ ಜಾಸ್ತಿ ಏನು ಚೇಂಜ್ ಆಗಿಲ್ಲ. ನೋಡಿದರೆ ಕಾಣಿಸ್ತಾ ಇದೆಯಾ ಈಸಿ ಇದೆ. 17 ಇದೆ, 17 ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ ರೈಟ್. ಬಟ್ ಅಲ್ಲಿ ಡೆಸಿಮಲ್ ಮಾತ್ರ ಚೇಂಜ್ ಆಗ್ತಾ ಇದೆ, ಡೆಸಿಮಲ್ ಪಾಯಿಂಟ್ ಮಾತ್ರ ಚೇಂಜ್ ಆಗ್ತಾ ಇದೆ. ಏಕೆ 17 ಇದನ್ನು ಇವಾಗ ಫ್ರ್ಯಾಕ್ಷನಲ್ಲಿ ಬರ್ಕೊಂಡಿದ್ರೆ 17/100 ಆಗ್ತಾ ಇದೆ. ಸೊ ದಿಸ್ ಈಸ್ ವಾಟ್ 17/1000 ಆಗ್ತಾ ಇದೆನಾ 10,000 ಆಗ್ತಾ ಇದೆ. 17/10,000 4 zeros ರೈಟ್. ಸೊ ಡೆಸಿಮಲ್ ಆದ ನಂತರ ಎಷ್ಟು ಡಿಜಿಟ್ಸ್ ಬರುತ್ತೋ ಅಷ್ಟು ಝೀರೋಸ್ ಇರುತ್ತೆ ರೈಟ್. ಸೊ 3.03 ಇಲ್ಲಿ ಏನಾಗ್ತಾ ಇದೆ 2 zeros ಜಾಸ್ತಿ ಆಗ್ತಾ ಇದೆನಾ, ಅಂದರೆ /100 ಜಾಸ್ತಿ ಮಾಡಿದ್ದಾರೆ, ಅಗೇನ್ /100 ಮಾಡಿದ್ದಾರೆ. ನಮಗೆ ಬೇಕಾಗಿರೋದು 3.03. ಅಗೇನ್ ಇವಾಗಂತೂ ಅಗೇನ್ /100 ಮಾಡಬೇಕು, ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಟೋಟಲ್ 2 and 2 ಎಷ್ಟು ಡಿಜಿಟ್ ಆದ ನಂತರ ನಮಗೆ ಡೆಸಿಮಲ್ ಪಾಯಿಂಟ್ ಬರುತ್ತೆ 4 ಡಿಜಿಟ್ ಆದ ನಂತರ. ಸೊ ಯುವರ್ ಆನ್ಸರ್ ವಿಲ್ ಬಿ ಏನು ಬರುತ್ತೆ 0.0303 ರೈಟ್. 0.0303 ವಿಲ್ ಬಿ ಇನ್ ವಿಚ್ ಆಪ್ಷನ್, ದಟ್ ಈಸ್ ಫಸ್ಟ್ ಆಪ್ಷನ್ ರೈಟ್. ಫಸ್ಟ್ ಆಪ್ಷನಲ್ಲಿ ಏನಿದೆ 0.0303 ಅಂತ ರೈಟ್. ಏನಾಗ್ತಾ ಇದೆ ಇಲ್ಲಿ ಡಿವೈಡೆಡ್ ಬೈ 100. ಸೊ ನೆಕ್ಸ್ಟ್ 16 to 75 ಇನ್ ಸೇಮ್ ವೇ 12 ಇಂದ ಫೈಂಡ್ ಮಾಡಬೇಕು. 7 to 30 ಕೂಡ ಕೊಟ್ಟಿದ್ದಾರೆ. ಸೊ 16 to 75 ಇಟ್ಸ್ ಈಸಿ. ಮಲ್ಟಿಪ್ಲಿಕೇಶನ್ ವಾಟ್ ಟೇಬಲ್ಸ್ ಬಂದಿದ್ರೆ ಈಸಿ ಆಗುತ್ತಾ. 16 5s is how much 80. 16 5s is 80. ಸೊ 80 - 5 ರೈಟ್. 16 × 5 - 5 ಅವಾಗ ಏನಾಗುತ್ತೆ ನಮಗೆ 75 ಸಿಗುತ್ತೆ. ಇದೇ ಥರ ಸೇಮ್ ಇಲ್ಲೂ ಆಗ್ತಾ ಇದೆನಾ 7 × 5 35 - 5 is what 30 ರೈಟ್. ಸೊ ನಮಗೇನು ಬೇಕು 12 5s 60 - 5 is what 55 ಬರುತ್ತೆ. 12 5s 60 - 5 is 55. ದಟ್ ಈಸ್ ವಾಟ್ ಆಪ್ಷನ್ ಫಸ್ಟ್ ಒನ್. ಏನಾಗ್ತಾ ಇದೆ 8 5 - 5 ಓಕೆ. ಸೊ ನೆಕ್ಸ್ಟ್ ಏನಿದೆ 11 to 132. ಸೊ ನಿಮ್ಗೆ ಇನ್ನೊಂದು ಅಂತಂದರೆ ನೆಕ್ಸ್ಟ್ ಇವಾಗ 11 ನೆಕ್ಸ್ಟ್ ಯಾವ್ದು ನಂಬರ್ ಇದೆ 12 ಇಂದ ಅದರದ್ದು ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು. ಮೀನ್ಸ್ 12 × 13 ಲೈಕ್ 14 × 15 ಆವಾಗ ಈಸಿ ಆಗುತ್ತೆ. ಅದನ್ನು ಕೂಡ ಜಾಸ್ತಿ ನಂಬರ್ ಸಿರೀಸಲ್ಲಿ ಇವಾಗ ಆ ನಂಬರ್ ಸಿರೀಸಲ್ಲಿ ಕೂಡ ನಿಮಗೆ ಈಸಿ ಆಗ್ಬೋದು. ಇವಾಗ 5 6 30 ಲೈಕ್ 6 7s ಲೈಕ್ ದಟ್ 6 7s 42 ಈ ಥರ 11 × 12 12 × 30 ನಿಮಗೆ ನೆನಪಿರಬೇಕು. ಆವಾಗ ನಿಮಗೆ ಕ್ವಶನ್ಸ್ ಈಸಿ ಆಗುತ್ತೆ ರೈಟ್. ಚೆಕ್ ಹಿಯರ್ ಇಲ್ಲಿ ಏನು ಕೊಟ್ಟಿದ್ದಾರೆ 11 is to what 132 ರೈಟ್. ಇವಾಗ ಇಲ್ಲಿ 11 132 ಈಸ್ ಮಲ್ಟಿಪಲ್ ಆಫ್ 11 or not ವಿಲ್ ಚೆಕ್. ಸೊ ಎಷ್ಟು how many times 11 1s 11 2s that means 11 × 12 ನೆಕ್ಸ್ಟ್ ನಂಬರ್ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಇವಾಗ ಸೇಮ್ ಇದೇ ಥರ ಆಗ್ತಾ ಇದೆ ಎಲ್ಲ ಚೆಕ್ ಮಾಡಿ. 22 × 23 ಮಾಡಿದರೆ 5 or 6 ಬರುತ್ತಾ. ಸಿ 22 × 23 ಬಿಕಾಸ್ 3 2s 6. ಸೊ ಏನಾಗ್ತಾ ಇದೆ 506. ಸೊ ನೆಕ್ಸ್ಟ್ ನಂಬರ್ ಇವಾಗ ನಿಮಗೆ 342 ಅವರೇ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿ ಅವರೇ ಕೊಟ್ಟಿದ್ದಾರೆ. ನಿಮಗೆ ಅವೆರಡು ನಂಬರ್ ಬೇಕು. ಅವೆರಡು ನಂಬರಲ್ಲಿ ನಿಮಗೆ ಯಾವುದು ನಂಬರ್ ಬರುತ್ತೆ ಫಸ್ಟ್ 11 × 12 22 × 3 ಇನ್ ದ್ಯಾಟ್ ಸ್ಮಾಲ್ ನಂಬರ್ ಯಾವುದಿದೆನೋ ಆವಾಗ ನಿಮಗೆ ಆನ್ಸರ್ ಏನು ಬರಬೇಕು, ಎರಡು ಮಲ್ಟಿಪ್ಲೈ ಮಾಡಿದರೆ 342 ಬರಬೇಕು. ಈ ಥರ ಇದ್ದಾಗ ಕ್ವಶನ್ ಆಪ್ಷನಿಂದ ಹೋಗಿ ನಿಮ್ಗೆ ಏನಾಗುತ್ತೆ ಅದು ಆವಾಗ ಈಸಿ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡಿದರೆ ವಾಟ್ 17 ಇದೆ. 17 ನೆಕ್ಸ್ಟ್ ನಂಬರ್ ಇಲ್ಲಿ ವಾಟ್ 18 8 7s 56 ರೈಟ್. ಲಾಸ್ಟಲ್ಲಿ 6 ಇದೆ ಬಟ್ ಅವ್ರು ಕೊಟ್ಟಿರೋದು 2 ಅವರೇ ಕೊಟ್ಟಿದ್ದಾರೆ ರೈಟ್. ಸೊ ನೆಕ್ಸ್ಟ್ ಆಪ್ಷನ್ ಈಸ್ ವಾಟ್ 19. ಸೊ 19 × 8 9 is 72. ಇಲ್ಲೊಂದಿದೆ, ಬೇರೆ ಎಲ್ಲಾದರೂ ಇದನ್ನು ಅದನ್ನಾದರೂ ಚೆಕ್ ಮಾಡಿ ರೈಟ್. ವೇಟ್ ನೆಕ್ಸ್ಟ್ ನಂಬರ್ ತೊಗೊಳ್ಬೇಕು ರೈಟ್. ವಿ ಹೌ ಟು ಟೇಕ್ ಅ ನೆಕ್ಸ್ಟ್ ನಂಬರ್
19 ಇದೆ, ರೈಟ್. ನೆಕ್ಸ್ಟ್ ನಂಬರ್ ತೊಗೊಂಡಿದ್ದಾರೆ 19 ಇಂಟು 20, ಲಾಸ್ಟಲ್ಲಿ 0 ಬರುತ್ತೆ. ಸೊ ನೆಕ್ಸ್ಟ್ 18 ಇಂಟು 90, ರೈಟ್, ದಟ್ ಈಸ್ ವಾಟ್ 2, ಲಾಸ್ಟಲ್ಲಿ 2 ಬರುತ್ತಾ. ನೆಕ್ಸ್ಟ್ 20 ಇಂಟು 21, ಲಾಸ್ಟಲ್ಲಿ ಏನು ಬರುತ್ತೆ 0 ಬರುತ್ತೆ. ಸೊ ಆನ್ಸರ್ ಯಾವುದಾಗುತ್ತೆ, ದಟ್ ಈಸ್ ಥರ್ಡ್ ಒನ್. ಇವಾಗ ನೀವು ಮಲ್ಟಿಪ್ಲೈ ಕೂಡ ಮಾಡಿ ನೋಡಿ, ಏನು ಬರುತ್ತೆ 342. ಸೊ 18 ಇಂಟು 19 ಇದೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಯಾವುದಾಗುತ್ತೆ ಆನ್ಸರು, ದಟ್ ವಿಲ್ ಬಿ ಅಬೌಟ್ 18. ಸೊ ಆಪ್ಷನ್ ಸಿ, ದಟ್ ಈಸ್ 18, ಬಿಕಾಸ್ ಸ್ಮಾಲ್ ನಂಬರ್ ಬೇಕು. 11 ಇಂಟು 12 ಮಾಡಿದ್ದಾರೆ. ಸೊ ಇದೇ ಥರ 18ಗೆ 19 ಮಾಡಿದರೆ ನಮಗೆ ಏನು ಬರುತ್ತೆ 342 ಬರುತ್ತೆ, ರೈಟ್. ಯೂನಿಟ್ ಡಿಜಿಟ್ ಅಂತ ಕೂಡ ನೀವು ಮಾಡ್ಬೋದು, ರೈಟ್. ವಿತಿನ್ ಅ ಸೆಕೆಂಡಲ್ಲಿ ನೀವೇನು ಮಾಡ್ಬೋದು, ವಿತಿನ್ ಅ 30 ಸೆಕೆಂಡ್ ನೀವೇನು ಮಾಡ್ಬೋದು, ಯೂನಿಟ್ ಡಿಜಿಟನ್ನು ನೋಡಿಕೊಂಡು ಮಲ್ಟಿಪ್ಲೈ ವಿತೌಟ್ ಮಲ್ಟಿಪ್ಲೈಂಗ್ ಕೂಡ ಓನ್ಲಿ 1 ಯೂನಿಟ್ ಡಿಜಿಟಲ್ ಇದೆ, ಆವಾಗೇನಾಗುತ್ತೆ ನಿಮ್ಮದು ಆನ್ಸರು ಈಸಿಯಾಗಿ ಸಿಗುತ್ತೆ 18 ಇಂಟು 90, ರೈಟ್. ನೆಕ್ಸ್ಟ್ ಅರ್ಥ ಆಗಿದೆ ಇಲ್ಲಿವರೆಗೂ, ರೈಟ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? 8 ಈಸ್ ರಿಲೇಟೆಡ್ ಟು 36. ಇನ್ ದ ಸೇಮ್ ವೇ 6 ಇಸ್ ರಿಲೇಟೆಡ್ ಟು ಬೇಕು, 12 ಈಸ್ ರಿಲೇಟೆಡ್ ಟು 76 ಅಂತ ಕೊಟ್ಟಿದ್ದಾರೆ, ರೈಟ್. 8ನ ನಿಯರೆಸ್ಟ್ ಮಲ್ಟಿಪಲ್ ನೋಡಿ, ರೈಟ್. 8 ನಿಯರೆಸ್ಟ್ ಮಲ್ಟಿಪಲ್ ಈಸ್ ವಾಟ್ 8 4s. ಫಸ್ಟ್ ಚೆಕ್ ಪ್ಲಸ್ ಆರ್ ಮೈನಸ್ ಮಲ್ಟಿಪ್ಲಿಕೇಶನ್. ಇವಾಗ ಜಾಸ್ತಿ ಏನು 8 to 36 ನೋಡಿದರೆ ನಿಮಗೆ ಹತ್ರ ಮಲ್ಟಿಪ್ಲೈ ಆಗ್ತಾಯಿದೆ ಅಂತ ಕಾಣಿಸ್ತಾ ಇದೆನಾ, ರೈಟ್. ಆರ್ ಪ್ಲಸ್ ಆರ್ ಮೈನಸ್ ಮಾಡಿದರೆ ನೋಡಿ, ಬಟ್ 12 to 76 ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ನಿಯರೆಸ್ಟ್ ಮಲ್ಟಿಪ್ಲೈ ಇರ್ಬೋದಾ, 8 4s 32, 8 4s 32 ಬರ್ತಾ ಇದೆ. ಅದರಲ್ಲಿ +4 ಮಾಡಿದರೆ ನಿಮ್ಗೆ ಏನು ಬರುತ್ತೆ 36 ಬರುತ್ತೆ, ರೈಟ್. ಸೊ ಇದೇ ಥರ 12 ಇಂಟು 4 ನೋಡಿ, 12 4s 48 ಆಗುತ್ತೆ. 48 + 4 ಮಾಡಿದರೆ 76 ಬರೋದಿಲ್ಲ, ರೈಟ್. 76 ಬರ್ತಾ ಇಲ್ಲ. ಸೊ ಏನಾಗಿರ್ಬೋದು ಇಲ್ಲಿ, ರೈಟ್. 76 ನಾಟ್ ಅ ಸ್ಕ್ವೇರ್, 36 ಇಲ್ಲಿ ಸ್ಕ್ವೇರ್ ಕಾಣ್ತಾ ಇದೆ, ಬಟ್ 76 ಈಸ್ ನಾಟ್ ಅ ಸ್ಕ್ವೇರ್, ರೈಟ್. ಸೊ ಇವಾಗ 8 4s 32 + 4 ಇದೆ, ರೈಟ್. 36 ಆಗ್ತಾ ಇದೆ. ದಿಸ್ 4 ಇವಾಗ 12ಅಲ್ಲಿ ನಿಯರೆಸ್ಟ್ ಮಲ್ಟಿಪಲ್ ನೋಡಿ, 76 ಹತ್ರ 12 6 72, ರೈಟ್. 72 + 4 ಆಗ್ತಾ ಇದೆ. 72 + 4 ಮಾಡಿದರೆ 76 ಬರುತ್ತಾ, ಬಟ್ ಈ 6 ಹೆಂಗೆ ಬಂದು, ಇಲ್ಲಿ 4 ಹೆಂಗೆ ಬಂತು, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಅದೇ ಮಾತ್ರ ಚೇಂಜ್ ಇದೆ. ಬಟ್ ಇಲ್ಲಿ 4 ಇರೋದು ಸೇಮ್ ಇದೆನಾ, ರೈಟ್. ಹೇಗಾಗಿರ್ಬೋದು, ಹಾಫ್ ಆಫ್ ದಿಸ್ ನಂಬರ್, ಹಾಫ್ ಆಫ್ ದಟ್, ರೈಟ್. ಇಲ್ಲಿ ಏನಾಗ್ತಾ ಇದೆ, ಹಾಫ್ ಆಫ್ ದಟ್ ನಂಬರ್, ವಾಟ್ ಹಾಫ್ ಆಫ್ 8, ರೈಟ್. ಇಲ್ಲೂ ಕೂಡ ಹಾಫ್ ಆಫ್ 12. ಆವಾಗ ಮಾತ್ರ ನಮಗೆ ಇಲ್ಲಿ 6 ಬರುತ್ತೆ, ಇಲ್ಲಿ 4 ಬರುತ್ತೆ. 8 4s 32 + 4 ಮಾಡಿದರೆ 36 ಬರುತ್ತೆ. 12 6 ಮೀನ್ಸ್ ಹಾಫ್ ಆಫ್ ದಟ್ ನಂಬರ್, ಹಾಫ್ ಮಾಡಿದರೆ ಹಾಫ್ ಆಫ್ 12 is 6, ರೈಟ್. ಸೊ 6 ವಾಟ್ 12 12 ಇಂಟು 6 ಈಸ್ 72. ಮತ್ತು ಅಗೇನ್ ಏನು ಮಾಡಿದ್ದಾರೆ, +4 ಮಾಡಿದ್ದಾರೆ, ವಾಟ್ +4 + 4, ರೈಟ್. ಅರ್ಥ ಆಗ್ತಿದೆನಾ, ಹಾಫ್ ಆಫ್ ದಟ್ ನಂಬರ್ ಆ್ಯಂಡ್ ಅಗೇನ್ +4. ವಾಟ್ ಇಂಟು 4 ಮಾಡಿದರೆ ನಮಗೆ ಬರ್ತಾ ಇಲ್ಲ, ರೈಟ್. ಸೊ ಇದೇ ಥರ ಇಂಟು 4 + 4 ಮಾಡಿದರೆ, ಸೊ ಏನು ಮಾಡಿರ್ಬೋದಲ್ಲಿ ಹಾಫ್ ಆಫ್ ದಟ್ ನಂಬರ್ ಆ್ಯಂಡ್ ಅಗೇನ್ +4 ಮಾಡಿದ್ದಾರೆ. ಸೊ ಇನ್ ಅ ಸೇಮ್ ವೇ ವಿ ಹ್ಯಾವ್ ಟು ಫೈಂಡ್ ಆಫ್ ದಟ್ 6. ವಿ ಹ್ಯಾವ್ ಟು ಫೈಂಡ್ ಫಾರ್ ದಟ್ 6ನ 6ಗೆ ಬೇಕು ನಮಗೆ, ರೈಟ್. 6 ಇಂಟು ವಾಟ್ 6 ಇಂಟು ಬೇಕು, 6 ಇಂಟು ಏನು ಬರುತ್ತೆ, 6 ಇಂಟು ವಾಟ್ ಹಾಫ್ ಆಫ್ ದಟ್ 6, ಬಿಕಾಸ್ ಹಾಫ್ ಆಫ್ ದಟ್ 6, ವಾಟ್ ಅಗೇನ್ +4. 6 half of that is what 3 plus 4. 18 plus 4 is what 22. How much 22 ಬರ್ತಾ ಇದೆ, ರೈಟ್. ಅಗೇನ್ ಇಲ್ಲಿ +4 ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಮಾಡಿರೋದು ಓನ್ಲಿ ಹಾಫ್ ಆಫ್ ದಟ್ ನಂಬರ್. ಹಾಫ್ ಆಫ್ 6 ಈಸ್ 3. ಹಾಫ್ ಮಾಡಿ ಅಗೇನ್ +4 ಮಾಡ್ತಾ ಇದ್ದಾರೆ, ರೈಟ್. ಎವ್ರಿ ಒನ್ ಅಂಡರ್ಸ್ಟುಡ್? ಇನ್ನೂ ಬೇಸಿಕ್ ಕ್ಲಾಸ್ ನೋಡಿಲ್ಲ ಅಂದರೆ ಗೋ ಆ್ಯಂಡ್ ವಾಚ್ ದ್ಯಾಟ್. ಅದರಲ್ಲಿ ನಿಮಗೆ ಬೇರೆ ಥರ ಕ್ವಶನ್ಸು ಇದೆ, ರೈಟ್. ಈಸಿ ಕ್ವಶನಿಂದ ಹೇಗೆ ಈಸಿ ಕ್ವಶನ್ಸ್ ಕೂಡ ಅದರಲ್ಲಿ ಇದೆ. ಸೊ ಗೋ ಆ್ಯಂಡ್ ಚೆಕ್ ದ್ಯಾಟ್, ವಾಚ್ ದ್ಯಾಟ್. So this is for today's class. So I hope everyone has understood, right? So you want more classes like this, so please like and share and subscribe our channel, so it will be very helpful for us, right?
ನಮಗೂ ಕೂಡ ಒಂಥರ ಸಪೋರ್ಟ್ ಅನಿಸುತ್ತೆ. ಸೊ